ಎಲ್ಲರಿಗೂ ಶೂನ್ಯ ಸಂಪಾದನೆ 26ನೇ ಸಂಚಿಕೆಗೆ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಅಲ್ಲಮ ಪ್ರಭುಗಳ ಈ ವಚನದಿಂದ ಶುರು ಮಾಡೋಣ. ಅನ್ನವನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ನರಿಯದ ಶರಣಂಗೆ ಆವ ಫಲವೂ ಇಲ್ಲ. The English translation as per Vachana Samputa. Feeding others, speaking truth, making for water charity for the thirsty, building water tank, these acts may win heaven after death, but not Shiva's truth. For the Sharana who has realized Guheshwara, there is no other reward. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಈ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಇದರಲ್ಲಿ ಅದು ಸಿದ್ದರಾಮರ ಸಂಪಾದನೆಯಲ್ಲಿ ಬರುತ್ತೆ ನೀವು ಹೇಳಿದಂತಹ ವಚನ. ಗುಹೇಶ್ವರನ ನರಿದ ಅಂತಂದ್ಬಿಟ್ಟು ಎಲ್ಲರಿಗೂ ಶರಣಾರ್ಥಿ. ಈಗ 26ನೇ ಸಂಚಿಕೆಗೆ ಬಂದಿದ್ದೇವೆ. ಹಿಂದಿನ ಸತಿ ನಾವ್ ಅನ್ಕೊಂಡಿದ್ದದ್ದು ಸಿದ್ದರಾಮರ ಒಂದು ಕಡೆಯ ಭಾಗ ಒಂದಷ್ಟು ಮಿಕ್ಕಿತ್ತು. ಅದನ್ನ ಮುಗಿಸ್ಬಿಟ್ಟು ನಾವು ಅಕ್ಕಮಹಾದೇವಿ ಸಂಪಾದನೆಯನ್ನ ಶುರು ಮಾಡೋಣ ಅಂತ ಅನ್ಕೊಂಡಿದ್ದದ್ದು. 25ನೇ ಸಂಚಿಕೆ ಮಹಾನವಮಿ, ನವರಾತ್ರಿ ಎಲ್ಲ ಒಂದು ಶುಭ ಸಂದರ್ಭ ಸೇರಿದ್ರಿಂದಾಗಿ ನಾವು ಯೂಶಲಿ ಮಾಡೋ ಹಾಗೆ ಯಾವ ರೀತಿ ಪ್ರತಿಯೊಬ್ಬ ಶರಣರ ಜೀವನ, ಆದರ್ಶ, ದರ್ಶನಗಳು ಅದೆಲ್ಲವನ್ನ ಯಾವ ರೀತಿ ಬೇರೆ ಬೇರೆ ಕವಿಗಳು ಅದನ್ನ ತೋರಿಸ್ಕೊತಾ ಬಂದಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಆ ಒಂದು ಪ್ರಕಾರದಲ್ಲಿ ನಾವು ಬರ್ತಾ ಇದ್ದದ್ದು. ಅದನ್ನ 25ನೇ ಸಂಚಿಕೆಗೆ ಮಾಡಿಕೊಂಡು ಈಗ 26ನೇ ಸಂಚಿಕೆಯಲ್ಲಿ ಉಳಿದಂತಹ ಒಂದು 4-6 ಸಿದ್ದರಾಮರ ಕುರಿತಾದಂತಹ ವಚನಗಳಿತ್ತಲ್ಲ, ಅದನ್ನ ಮುಗಿಸ್ಕೊಂಡು ನಾವು ಅಕ್ಕಮಹಾದೇವಿ ಸಂಪಾದನೆಗೆ ಬರೋದಾಗತ್ತೆ. ಒಂದು ಇಲ್ಲಿ ಹೇಳಬೇಕಾಗಿರುವಂಥದ್ದು, ಬಹುಶಃ ಶಿವಗಣ ಪ್ರಸಾದಿ ಮಹದೇವಯ್ಯನವರು ಮೊಟ್ಟ ಮೊದಲ ಬಾರಿಗೆ ಈ ಶೂನ್ಯ ಸಂಪಾದನೆಯಂತಹ ಕೃತಿಯನ್ನ ಬರಿಬೇಕು, ಮಾಡಬೇಕು, ಇಂತಹ ಒಂದು ಕಾರ್ಯವನ್ನ ಕೈಗೊಳ್ಳಬೇಕು ಅಂತ ಅನ್ಕೊಂಡಿದ್ದರಿಂದ ಆಗಿನ ದಿಸ್ ಇಸ್ ಲೈಕ್ ಆಸ್ ಐ ಸೆಡ್ ರಫ್ಲಿ ಅರೌಂಡ್ 1448 1448-49 ಆಸುಪಾಸಿನಲ್ಲಿ ಆಗ್ತಾ ಇದ್ದಂತಹ ಕೆಲಸ ಇದಾಗಿದ್ದರಿಂದ ಬಹುಶಃ ಅವರಿಗೆ ಹೆಚ್ಚಾಗಿ ವಚನಗಳ ಉಪಲಬ್ಧಿ ಇನ್ನ ಇರಲಿಲ್ಲವೋ ಏನೋ. ಅಕ್ಕಮಹಾದೇವಿಯವರ ಸಂಪಾದನೆಯಲ್ಲಿ ಹೆಚ್ಚಾಗಿ ನಿಮಗೆ ತುಂಬಾ ದೀರ್ಘವಾಗಿ ಇಲ್ಲಿ ಏನು ಕಂಡು ಬರೋದಿಲ್ಲ. ಬೇರೆ ನಂತರದಲ್ಲಿ ಮಾಡಿದಂತಹ ಆ ಮರು ಪರಿಷ್ಕರಣೆಗಳು ಏನಾಗ್ತಾ ಬಂತೋ ಈ ಶೂನ್ಯ ಸಂಪಾದನೆಗೆ, ನಂತರ ನಿಮಗೆ ಸಿದ್ಧವೀರನ್ ಒಡೆಯರ, ಗುಂಬಳಾಪುರದ ಸಿದ್ಧವೀರನ್ ಒಡೆಯರು, ಆಮೇಲೆ ಕೆಂಚವೀರನ್ ಒಡೆಯರದು ಅಂತಾನು ಕೂಡ ಹೇಳ್ತಾರೆ, ಅದಿನ್ನ ಸಿಕ್ಕಿಲ್ಲ. ಈ ಎಲ್ಲಾ ನಂತರದ ಶೂನ್ಯ ಸಂಪಾದನೆಗಳು ಏನ್ ಬಂತೋ ಅದರಲ್ಲಿ ಇನ್ನ ಹೆಚ್ಚಿನ ವಚನಗಳನ್ನೆಲ್ಲ ಸೇರಿಸಿ ತುಂಬಾ ದೀರ್ಘವಾಗಿ ಈ ಅಕ್ಕಮಹಾದೇವಿ ಸಂಪಾದನೆ ಇದೆ. ಆದರೆ ಶಿವಗಣ ಪ್ರಸಾದಿ ಮಹದೇವಯ್ಯನವರ ಈ ಸಂಪಾದನೆಯಲ್ಲಿ ಅಷ್ಟು ವಚನಗಳು ನಮಗ್ ಕಂಡು ಬರೋದಿಲ್ಲ. ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ ಸಂಚಿಕೆಯಲ್ಲಿ 27ನೇ ಸಂಚಿಕೆಯಲ್ಲಿ ಅಕ್ಕಮಹಾದೇವಿಯವರ ಸಂಪಾದನೆ ಮುಗಿಯುತ್ತೆ. ನಾ ಹೇಳಿದ್ದೆ ಒಂದು ವಚನ ಕೂಡ ಬಿಡೋದಿಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿರುವಂತದ್ದು ಎಲ್ಲವನ್ನು ಕವರ್ ಮಾಡ್ತೀನಿ ಅಂತ. ಅಷ್ಟೆಲ್ಲ ಇಟ್ಟುಕೊಂಡು ಸಹಿತ ಮುಂದಿನ ಸಂಚಿಕೆಗೆ ಇದು ಮುಗಿಯುತ್ತೆ. ಆ ನಂತರದಲ್ಲಿ ಸಿದ್ದರಾಮರು, ಅಕ್ಕಮಹಾದೇವಿ ಎಲ್ಲರೂ ಕೂಡ ಹೊರಟು ಬಿಡುವಂಥದ್ದು. ಅವ್ರ ಜೊತೆಗೇನೆ ಅಲ್ಲಮ ಪ್ರಭುಗಳು ಕೂಡ ಕಲ್ಯಾಣವನ್ನ ಬಿಡ್ತಾರೆ. ಅಲ್ಲಿ ತನಕ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋದಾಗತ್ತೆ. ಇವತ್ತು ಒಂದಷ್ಟು ಸಿದ್ದರಾಮರ ಸಂಪಾದನೆಯನ್ನ ಮಾಡಿ ಮುಗಿಸ್ಕೊಂಡು ಉಳಿದಂತಹ ಒಂದು 3-4 ವಚನ, 6-7 ವಚನಗಳು ಏನಿತ್ತು ಅದನ್ನ ಮುಗಿಸ್ಕೊಂಡು ಅಕ್ಕಮಹಾದೇವಿ ಸಂಪಾದನೆಯನ್ನ ಒಂದು ಅರ್ಧರ ಮಟ್ಟಿಗೆ ನಾವು ನೋಡೋದು ಆಗುತ್ತೆ ಅಂತ ಇಟ್ಕೊಂಡಿದ್ದೇನೆ. ಸೊ ಹಿಂದೆ ಈ ಎರಡನ್ನ ಹಿಂದೆನೆ ನಾವು ನೋಡಿದ್ವಿ. 24ನೆಯ ಸಂಚಿಕೆಯಲ್ಲಿ ಮಡಿವಾಳ ತಂದೆಗಳು ಚಿಕ್ಕದಣ್ಣಾಯಕರು ಮಹಾನುಭಾವ ಗೋಷ್ಠಿಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ
ಅವರನ್ನ ಹೊಗಳಿ ಅವರ ಮಹಿಮೆಯನ್ನ ಸಾರಿ ಹೇಳುವಂತಹ ಸಿದ್ದರಾಮರ ಈ ವಚನವನ್ನ ಕೂಡ ನೋಡಿದ್ವಿ. ಇಲ್ಲಿಂದಾನೇ ಶುರು ಮಾಡಿದ್ರೆ ಅದು ಮಧ್ಯ ಒಂದು ಬ್ರೇಕ್ ಇರೋದ್ರಿಂದಾಗಿ ಇಲ್ಲಿಂದ ಶುರು ಮಾಡಿದ್ರೆ ಕಂಟಿನ್ಯೂಯೇಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಂದಾನೇ ಶುರು ಮಾಡೋದಾಗತ್ತೆ. ಸಿದ್ದರಾಮರ ವಚನ: ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆ ಉಳಿವುದೇ ಅಯ್ಯ, ಶರಣರು ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ ಸಂಘದೊಳಗಿದ್ದವರ ಅಜ್ಞಾನವಳಿದು ನಿಜವನೆಯ್ಯುವರಯ್ಯ. ನಿಮ್ಮ ಮಹಾನುಭಾವದ ಸೆರಗಿನೊಳಗಿದ್ದು ನಾನು ಪರಮಸುಖಿಯಾಗಿ ಮಡಿವಾಳನ ಪಾದದಲ್ಲಿ ಮಗ್ನನಾದೆನು ಕಾಣ ಪ್ರಭುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬೆಳಕು ಬೆಳಕು ಘರ್ಷಣೆಯಾಗುವಾಗ ಸಿಡಿಲು ಕೋಲ್ಮಿಂಚುಗಳು ಆಗುತ್ತಲ್ಲ, ಆ ರೀತಿಯ ಬೆಳಕು ಬೆಳಕು ಕೂಡುವಲ್ಲಿ, ಸೇರುವಲ್ಲಿ, ಘರ್ಷಿಸುವಲ್ಲಿ ಅಂತೆಲ್ಲ ಕೂಡ ಆ ರೀತಿ ನೋಡುವಾಗ ಕತ್ತಲೆಗೆ ಎಲ್ಲಿ ಅವಕಾಶ ಉಂಟು? ಬೆಳಕು ಬೆಳಕು ಸೇರ್ತು ಅಂತಂದ್ರೆ 2 ದೀಪ ಹಚ್ಚಿಬಿಟ್ರೆ ಗಾಢಾಂಧಕಾರವೂ ಕೂಡ ಒಂದು ಸಣ್ಣ ದೀಪ ಉರಿದ್ರೂ ಸಾಕು. ಆ ರೀತಿ ಹಾಗಿರುವಾಗ ಬೆಳಕು ಬೆಳಕು ಒಂದಕ್ಕೊಂದು ಸೇರ್ತಾ ಇರುವಂತ ಸಂದರ್ಭದಲ್ಲಿ ಕತ್ತಲೆಯಲ್ಲಿ ಉಳಿಯುತ್ತೆ. ಅದೇ ರೀತಿ ಶರಣರು ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ ಆ ಪರಮ ತತ್ವದ ಅನುಸಂಧಾನದಲ್ಲಿ ತೊಡಗಿದಂಥವರು ತಮ್ಮ ತಮ್ಮ ಅನುಭವಗಳನ್ನ ತಾವು ತಿಳ್ಕೊಂಡಿರುವಂತದ್ದೆಲ್ಲವನ್ನ ವಿಚಾರ ವಿನಿಮಯವನ್ನ ಮಾಡಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಅದನ್ನ ಕೇಳಿಸ್ಕೊಳ್ತಾ ಇರುವಂತಹ ಎಲ್ಲರ ಅಜ್ಞಾನವಳಿದು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಗ್ತಾ ಇದ್ದಂತಹ ಮಹತ್ ಕಾರ್ಯ ಅದು. Just by exchanging those experiences for those ideas, those thoughts that they had, they were able to dispel the darkness that was enshrouding a lot of people. ನಿಜವನೆಯ್ದುವರಯ್ಯ, ತಾವು ತಮ್ಮ ನಿಜವಾದ ಅರಿವು, ತಮ್ಮ ನಿಜವಾದ ಅಸ್ತಿತ್ವ ಏನು ಅನ್ನುವುದನ್ನು ಕೂಡ ತಿಳಿದುಕೊಂಡು ಆ ಮಾತುಗಳನ್ನ ಕೇಳಿಯೇ ಎಷ್ಟೋ ಜನಕ್ಕೆ ಅದರ ಅರಿವು ಮೂಡಿ ನಿಜವನೆಯ್ದುವರಯ್ಯ, ನಿಮ್ಮ ಮಹಾನುಭಾವದ ಸೆರಗಿನೊಳಗಿದ್ದು, ಐ ಆಮ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದಿಸ್ ಎಕ್ಸ್ಚೇಂಜ್, ಈ ಸತ್ಸಂಗ ಇದೇನಾಗ್ತಾ ಇದೆ ಅದರ ಸೆರಗಿನೊಳಗಿದ್ದು ನಾನು ಪರಮಸುಖಿಯಾಗಿ ಮಡಿವಾಳನ ಪಾದದಲ್ಲಿ ಮಗ್ನನಾದೆನು ಕಾಣ ಪ್ರಭುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಸಿದ್ದರಾಮರು ಹೇಳುವಾಗ ಹಿಂಗೆಂದು ಸಿದ್ದರಾಮಯ್ಯ ದೇವರು ನಿರೂಪಿಸಲು ಆ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ಆ ಸಿದ್ದರಾಮಯ್ಯ ದೇವರ ಅಂತಸ್ಥಿತಿಯ ನೋಡಲೆಂದು ಒರೆದು ನೋಡುವ ಪ್ರಸ್ತಾವದ ವಚನ. ಅಂತಸ್ಥಿತಿ ಏನು, ಅವರದನ್ನ ತಿಳ್ಕೊಳ್ಳಬೇಕು ಎನ್ನುವುದನ್ನ ಒರೆದು ನೋಡಲು ಹೇಳುವಂತಹ ಪ್ರಸ್ತಾವದ ವಚನ. ಅಂಗದಲ್ಲಿ ಲಿಂಗವಿಲ್ಲದನ್ನಕ್ಕರ ಪ್ರಾಣದಲ್ಲಿ ಲಿಂಗವೆಂತಪ್ಪುದಯ್ಯ. ಅಂಗತ್ರಯವುಳ್ಳವರು ಲಿಂಗತ್ರಯ ಸಂಪನ್ನರಾಗಬೇಕು. ಒಂದಂಗ ವಿರಹಿತರಾಗಿಪ್ಪವರುಂಟೆ. ಕಂಗಳ ನೋಟಕ್ಕೆ ಇಂಬಾವುದು ಹೇಳ, ಒಂದ ಬಿಟ್ಟು ಒಂದ ತೋರದಾಗಿ. ಸಂದು ಭೇದವಿಲ್ಲದಿಪ್ಪ ಮಡಿವಾಳನ ನಿಲವು ಕೂಡಲ ಚನ್ನ ಸಂಗಯ್ಯನಲ್ಲಿ ನಿನಗೆಂತೂ ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ. ಅವರ ಪ್ರಶ್ನೆ ಇಲ್ಲಿ ಅಂಗದಲ್ಲಿ ಲಿಂಗವಿಲ್ಲದನ್ನಕ್ಕರ, ನಿನ್ನ ಅಂಗದ ಮೇಲೆ ಲಿಂಗವನ್ನ ಇಷ್ಟಲಿಂಗವನ್ನ ಧಾರಣೆಯನ್ನ ಮಾಡದೆ ಆ ಒಂದು ದೀಕ್ಷೆ ಆ ರೀತಿಯ ಒಂದು ಅನುಸಂಧಾನವನ್ನ ಮಾಡದೆ ಪ್ರಾಣದಲ್ಲಿ ಲಿಂಗವೆಂತಪ್ಪುದಯ್ಯ. ಪ್ರಾಣಲಿಂಗದ ಅನುಭವ ನಿನಗೆ ಹೇಗೆ ಬಂತು? ಈ ಸಾಧನೆ ಇಲ್ಲದೆ ಪ್ರಾಣಲಿಂಗದ ಅನುಭವ ನಿನಗೆಂತು ಬಂತು? ಅಂಗತ್ರಯವುಳ್ಳವರು ಯಾವುದು? ಸ್ಥೂಲ ಸೂಕ್ಷ್ಮ ಕಾರಣ, ಅದಕ್ಕೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ. ಅಂಗತ್ರಯವುಳ್ಳವರು ಲಿಂಗತ್ರಯ ಸಂಪನ್ನರಾಗಬೇಕು. ಒಂದಂಗ ವಿರಹಿತರಾಗಿಪ್ಪವರುಂಟೆ. ಯಾವುದೇ ಒಂದು ಅಂಗದಲ್ಲಿ ಇಲ್ಲದೆ ಇರಲಿಕ್ಕೆ ಸಾಧ್ಯವಾ? ನಿನ್ನ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗವಿಲ್ಲ, ಪ್ರಾಣದಲ್ಲಿ ಪ್ರಾಣಲಿಂಗ ಅನುಸಂಧಾನವಾಗಿದೆ. ಪ್ರಾಣಲಿಂಗವನ್ನ ಅದನ್ನ ನಾನು ಅನುಭವಿಸ್ತಿದ್ದೇನೆ ಅಂತ ನೀ ಹೇಳುವಲ್ಲಿ ಅದನ್ನ ಬಿಟ್ಟು ಇಲ್ಲಿಗೆ ಹೇಗೆ ಬಂದದ್ದು? ಕಂಗಳ ನೋಟಕ್ಕೆ ಇಂಬಾವುದು ಹೇಳ, ಒಂದ ಬಿಟ್ಟು ಒಂದ ತೋರದಾಗಿ. ಸ್ಥೂಲ ಶರೀರ ಅದಕ್ಕೆ ಇಷ್ಟಲಿಂಗ, ಸೂಕ್ಷ್ಮ ಶರೀರ
ಪ್ರಾಣಲಿಂಗ, ಕಾರಣ ಶರೀರ, ಭಾವಲಿಂಗ ಇದೆಲ್ಲವೂ ಕೂಡ ಇರುವಲ್ಲಿ ಒಂದ ಬಿಟ್ಟು ಒಂದ ತೋರದಾಗಿ ಸಂದು ಭೇದವಿಲ್ಲದೆಪ್ಪ ಮಡಿವಾಳನ ನಿಲವು. ಮಡಿವಾಳ ಮಾಚಿದೇವರು ಈ ರೀತಿ ತಾವು ಅದನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಕೂಡಲ ಚೆನ್ನಸಂಗಯ್ಯನಲ್ಲಿ ನಿನಗೆಂತೂ ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ ಅಂತ ಕೇಳಿದಾಗ, ಈ ಹಿಂಗೆಂದು ಚಿಕ್ಕದಣ್ಣಾಯಕರು ನಿರೂಪಿಸಲು ಇದಕ್ಕೆ ಸಿದ್ದರಾಮಯ್ಯ ದೇವರು ಕೊಟ್ಟ ಪ್ರತ್ಯುತ್ತರ. ತನು ಉಂಟೆಂಬ ಭಾವ ಮನದಲ್ಲಿ ಇಲ್ಲವಯ್ಯ, ಮನ ಉಂಟೆಂಬ ಭಾವ ಅರಿವಿನಲ್ಲಿ ಇಲ್ಲವಯ್ಯ, ಅರಿವು ಉಂಟೆಂಬ ಭಾವ ನುಡಿಯೊಳಗಿಲ್ಲವಯ್ಯ. ಇಂತು ತನು ಮನ ಜ್ಞಾನವೆಂಬ ತ್ರಿವಿಧವೂ ಏಕವಾದ ಬಳಿಕ ಆವ ತನುವಿನ ಮೇಲೆ ಆಯತವ ಮಾಡುವೆನು. ಎನ್ನ ಕಾಯವೇ ಬಸವಣ್ಣ, ಎನ್ನ ಪ್ರಾಣಲಿಂಗವೇ ಪ್ರಭುದೇವರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಒಳ ಹೊರಗೆಂಬುದಿಲ್ಲ ಕಾಣ ಚೆನ್ನಬಸವಣ್ಣ. ಹೀಗೆ ಸಿದ್ದರಾಮರು ಇಲ್ಲಿ ಹೇಳ್ತಾ ಇರುವಂತದ್ದು. ಆಗಲೇ ನಾವು ಸಿದ್ದರಾಮರ ಸಂಪಾದನೆಯನ್ನೇ ನೋಡಿಕೊಂಡು ಬರ್ತಾ ಇರುವಾಗ ಅಲ್ಲಿ ಅಲ್ಲಮ ಪ್ರಭುಗಳು ಯಾವ ರೀತಿ ಅವರಿಗೆ ಆ ಆತ್ಮ ತತ್ವದ ನಿಜವನ್ನ, ಅದರ ನಿಲವನ್ನ ಯಾವ ರೀತಿ ಪ್ರತಿಪಾದಿಸಿದ್ದರು ಅದೆಲ್ಲವನ್ನ ನೋಡ್ಕೋತಾ ಬಂದಿದ್ದೇವೆ. ಇಲ್ಲಿ ಅವರು ಸಿದ್ದರಾಮರು ಹೇಳ್ತಾ ಇರುವಂತದ್ದು, ತನು ಉಂಟೆಂಬ ಭಾವ, ನಾನು ದೇಹಿಯಾಗಿದ್ದೇನೆ, ಈ ದೇಹ ನಾನು, ಆ ಭಾವ ಕೂಡ ನನ್ನ ಮನಸ್ಸಿನಲ್ಲಿ ಇಲ್ಲ. ಇನ್ನ ಮನಸ್ಸು ಉಂಟಾ? ಆ ಅಹಂಕಾರ, ಅಹಂ ಅನ್ನುವುದು ಸೂಕ್ಷ್ಮವಾಗಿ ಇರುವಂತಹದ್ದು. ಬುದ್ಧಿ ಇದೆ, ಚಿತ್ತವಿದೆ. ಬುದ್ಧಿಯಲ್ಲಿ ನಾನು ಅನ್ನೋದಿದೆಯಾ? ಮನ ಉಂಟೆಂಬ ಭಾವ, ಆ ಮನಸ್ಸಾದರೂ ಇದೆ ಅಂತ ಉಂಟಾ? ಇಲ್ಲ. ಆ ಮನ ಉಂಟೆಂಬ ಭಾವ ಕೂಡ ನನ್ನ ಅರಿವಿನಲ್ಲಿ ಇಲ್ಲ. ಆ ಅಹಂ ಅನ್ನುವುದು, ಆ ನಾನು ಎಂಬತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಹಂಕಾರವಾದರೂ ಇದೆಯಾ? ಅದೂ ಕೂಡ ನನ್ನ ನುಡಿಯೊಳಗಿಲ್ಲ. ಯಾವ ರೀತಿ ತನು ಮನ ಜ್ಞಾನ ಯಾವುದೂ ಇಲ್ಲದೆ ಎಲ್ಲವೂ ಕೂಡ ಶಿವವಾಗಿ ಹೋಗಿರುವಾಗ ಆವ ತನುವಿನ ಮೇಲೆ ಆಯತವ ಮಾಡುವೆನು. ಈ ಆಯತ, ಸ್ವಾಯತ, ಸನ್ನಿಹಿತ ಈ ಮೂರು ತತ್ವಗಳ ಬಗ್ಗೆನೂ, ಅದರ ಗುಣ ಏನು ಅನ್ನೋದು, ಅದರ ಸಾರ ಏನು ಅನ್ನೋದನ್ನ ಕೂಡ ನಾವು ಹಿಂದೆ ನೋಡಿದ್ದಾಗಿತ್ತು. ಸ್ಥೂಲ ತನುವಿನ ಮೇಲೆ ಆಯತವಾಗಿ ಮಾಡಿಕೊಳ್ಳುವುದು, ಸೂಕ್ಷ್ಮ ತನುವಿನ ಮೇಲೆ ಸ್ವಾಯತ, ಕಾರಣದಲ್ಲಿ ಸನ್ನಿಹಿತವಾಗಿ, ಕಡೆಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಹೋಗುವಾಗ ಹೊರಗಿನಿಂದ ಒಳಗೆ ಬರುವಂಥದ್ದು. ನಮ್ಮನ್ನ ನಾವು ತಿಳಿಯುವ ಸಂದರ್ಭದಲ್ಲಿ, ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ಓನ್ಲಿ ಫ್ರಮ್ ದ ಎಕ್ಸ್ಟರ್ನಾಲಿಟೀಸ್? ಒಳಗಿನಿಂದ ಯಾವಾಗಲೂ ಅದು ಒಳಮುಖವಾಗಿ, ಅಂತರ್ಮುಖರಾಗಿ, ಒಳಗೆ ಅದನ್ನ ಅಂತರ್ಯಾಗ ಅಂತ ಕೂಡ ಕರೀತಾರೆ. ಅಂತರ್ಯಾಗದಿಂದ ನನ್ನನ್ನ ನಾನು ತಿಳಿದುಕೊಂಡಿರುವಂತಹದ್ದು. ಇನ್ನ ಯಾವತ್ ಆ ತನುವಿನ ಭಾವವೇ ನನ್ನಲ್ಲಿ ಇಲ್ಲ ಅಂತಂದ ಮೇಲೆ ಆವ ತನುವಿನ ಮೇಲೆ ಆಯತವ ಮಾಡುವೆನು. ದೇಹ ಭಾವವೇ ಇಲ್ಲದಿರುವಾಗ ಆ ದೇಹಕ್ಕೆ ಆಯತವಾಗಬೇಕು, ದೀಕ್ಷೆ ಆಗಬೇಕು. ದೇಹಿಯಾದವನಿಗೆ ಆ ದೇಹ ಭಾವವನ್ನ ಕಳೆದು ನೀನು ಯಾರು ಅನ್ನುವುದನ್ನ ಇದರ ಮುಖಾಂತರ ನೀನು ತಿಳಿದುಕೊಳ್ಳುವ ಒಂದು ಸಾಧನವಾಗಿ ದೀಕ್ಷೆ ಆಗುತ್ತೆ. ಇಷ್ಟಲಿಂಗ ಗುರುವಿನ ಮುಖೇನ ಲಬ್ಧವಾಗುವಂಥದ್ದು. ಎನ್ನ ಕಾಯವೇ ಬಸವಣ್ಣ, ಎನ್ನ ಪ್ರಾಣಲಿಂಗವೇ ಪ್ರಭುದೇವರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಒಳ ಹೊರಗೆಂಬುದಿಲ್ಲ ಕಾಣ ಚೆನ್ನಬಸವಣ್ಣ. ದೇಹ, ಮನಸ್ಸು ಯಾವುದು, ಒಳಗೆ ಹೊರಗೆ, ಸ್ಥೂಲ ಸೂಕ್ಷ್ಮ ಕಾರಣ, ಇದು ಯಾವುದೂ ಕೂಡ ಎಲ್ಲವೂ ಕರಗಿ ಹೋಗಿ ಕೇವಲ ಶಿವ ನಾನು, ಆತ್ಮ ನಾನು ಎಂಬ ಭಾವದಲ್ಲಿರುವಾಗ ಯಾವ ಶರೀರದ ಮೇಲೆ ನಾನು ಆಯತವನ್ನು ಮಾಡಿಕೊಳ್ಳಬೇಕು? ಇದಕ್ಕೆ ಚೆನ್ನಬಸವಣ್ಣನವರು ಹಿಂಗೆಂದು ಸಿದ್ದರಾಮಯ್ಯ ದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಕೊಟ್ಟ ಪ್ರತ್ಯುತ್ತರ.
ಅಂಗವಿಲ್ಲ ಎಂಬಲ್ಲಿಯೇ ಅಂಗಶಂಕೆ ಬಿಡದು, ಲಿಂಗ ಉಂಟೆಂಬಲ್ಲಿಯೇ ಲಿಂಗಶಂಕೆ ಬಿಡದು. ಇಲ್ಲವೆಂಬುದಕ್ಕೆ ಉಂಟೆಂಬುದೇ ಮರಹು, ಉಂಟೆಂಬುದಕ್ಕೆ ಇಲ್ಲವೆಂಬುದೇ ಮರಹು. ಉಂಟಿಲ್ಲವೆಂಬುದಳಿದುಳಿದಲ್ಲದೆ ಪ್ರಾಣಲಿಂಗ ಸಂಬಂಧ ಸಯವಾಗದು. ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗ ಸಂಬಂಧ ನಿನಗೆಂತು ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ. ದೇಹಿಯಲ್ಲ ಅನ್ನುವಲ್ಲಿಯೇ ಕೂಡ ದೇಹ ಅಂತ ನೀನಿನ್ನ ಗುರುತಿಸ್ತಾ ಇದೀಯಲ್ಲ. ಲಿಂಗ ಉಂಟು ಅನ್ನುವಲ್ಲಿ ಆ ಲಿಂಗ ಉಂಟು, ಲಿಂಗ ಅನ್ನುವುದೊಂದು ಉಂಟು ಅಂತ ಕೂಡ ಇದೆ. ಆ ದ್ವೈತ ಅನ್ನೋದು ಇನ್ನ ಇದೆ. ಇಲ್ಲವೆಂಬುದಕ್ಕೆ ನಾನು ಈ ದೇಹವಲ್ಲ, ಆ ಅಲ್ಲ ಅನ್ನುವುದಕ್ಕೂ ಕೂಡ ನಾನು ಉಂಟು ಇಲ್ಲ, ನಾನು ದೇಹಿ ಅಂತ ಆ ಭಾವ ಇದೆಯಲ್ಲ, ಅದು ಆ ಇಲ್ಲ ಅನ್ನುವುದರ ಮರಹು. ನಾನಿಲ್ಲ ಅನ್ನುವುದಕ್ಕೆ ನಾನು ಯಾವುದು ಇಲ್ಲವೋ ಅದಕ್ಕೆ ನಾನಿದ್ದೇನೆ ಅನ್ನುವುದೇ ಮರಹು. ಯಾವುದು ನಿಜವೋ ಯಾವುದು ಇದೆಯೋ ಅಂದರೆ ನೀನು ಶಿವ, ನೀನು ಶಿವ ಅಂತನ್ನೋದು ಸತ್ಯ. ಆದರೆ ನಾನು ಶಿವನಲ್ಲ ಅನ್ನುವಂತ ಒಂದು ಭಾವ ಜೀವನಾಗಿ ನಾನು ಆ 3 ಮಲಗಳು ಅಂತ ಹೇಳ್ತಿರ್ತೇನಲ್ಲ, ಆಣವ ಮಾಯಿಯ ಕಾರ್ಮಣ, ಆ ಮಾಯಾವೃತನಾಗಿ ನಾನು ಶಿವನಲ್ಲ ಅಂತ ನಾನು ಅನ್ಕೊಳ್ತೇನಲ್ಲ. ಉಂಟೆಂಬುದಕ್ಕೆ ಯಾವುದು ಉಂಟೋ ಯಾವುದು ನಿಜವೋ ಅದಕ್ಕೆ ಇಲ್ಲವೆಂಬುದೇ ಮರಹು. ನಾನಿಲ್ಲ ಅಂತ ನೀ ಅಂದುಕೊಂಡ್ರೆ ಅದೇ ಮರಹು. ನಾನು ಶಿವನಲ್ಲ ಅಂತ ನಾನು ಅಂದುಕೊಂಡ, ದಟ್ ಇಸ್ ಬಿಕಾಸ್ ಆಫ್ ಮಾಯಾ, ದಟ್ ಯು ಆರ್ ಶೌಡಿಂಗ್ ಯುವರ್ ಸೆಲ್ಫ್ ವಿತ್ ದಟ್ ಇಗ್ನೋರೆನ್ಸ್. ಯಾವುದು ಇಲ್ಲವೋ ಅದನ್ನ ಇದೆ ಅಂತ ಅಂದುಕೊಳ್ಳೋದು, ಯಾವುದು ಇದೆಯೋ ಅದನ್ನ ಇಲ್ಲ ಅಂತ ಅಂದುಕೊಳ್ಳುವುದೇ ಮರಹು. ಇದು ಎರಡೂ ಕೂಡ ಕರಗಿ ಹೋಗಿ, ಇದೆಲ್ಲವೂ ಕೂಡ ನಶಿಸಿ ಹೋಗಿ ನಾನು ಕೇವಲ ಆತ್ಮ, ಐ ಆಮ್ ದಟ್ ಅಂಡ್ ದಟ್ ಇಸ್ ದ ಓನ್ಲಿ ಥಿಂಗ್. ಅದನ್ನೂ ಕೂಡ ಆ ನಾನು ಆತ್ಮ ಅನ್ನೋದು ಕೂಡ ಪುನಃ ಪುನಃ ನೆನಪಿಸ್ಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ. ಬೆಳಗಾಗಿದ ತಕ್ಷಣ ನಾನ್ ಪ್ರವೀಣ್ ಅಂತ ನನಗ್ ನಾನೇ ಹೇಳ್ಕೊಳ್ಳೋ ಅಂತ ಅಮ್ನೀಷಿಯಾ ಏನಿಲ್ಲ. ಐ ನೋ, that's it. So the moment that you know that you are that, that's it. There's nothing else to say, there is nothing else to do. ಅದಾದಲ್ಲದೆ ಪ್ರಾಣಲಿಂಗ ಸಂಬಂಧ ಸಯವಾಗದು. ಕೂಡಲ ಚನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗ ಸಂಬಂಧ ನಿನಗೆಂತು ಸಾಧ್ಯವಾಯಿತು ಹೇಳ ಸಿದ್ದರಾಮಯ್ಯ. ಇದಕ್ಕೆ, ಈ ಪ್ರಶ್ನೆಗೆ ಹಿಂಗೆಂದು ಚಿಕ್ಕದಂಡಾಯಕರು ನಿರೂಪಿಸಲು ಇದಕ್ಕೆ ಸಿದ್ದರಾಮ ತಂದೆಗಳು ಕೊಟ್ಟ ಪ್ರತ್ಯುತ್ತರ: ತನುವಿದ್ದು ತನುವಿಲ್ಲ, ಮನವಿದ್ದು ಮನವಿಲ್ಲ, ಭಾವವಿದ್ದು ಭಾವವಿಲ್ಲ, ನೀನೆಂಬುದುಂಟಾಗಿ ಭೃತ್ಯಾಚಾರವಿಲ್ಲ, ನಾನೆಂಬುದುಂಟಾಗಿ ಅಹಂಕಾರವಿಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನಲ್ಲಿ ಲಿಂಗ ಸಂಗ ನಿರ್ಲೇಪವಾದುದ ನಿದರಿಗೆ ನುಡಿದು ಹೇಳಬಾರದು ಕಾಣ ಚನ್ನಬಸವಣ್ಣ. ಅನುಭಾವದಲ್ಲಿ ಯಾವ ರೀತಿ ಆ ದೇಹ ಭಾವವನ್ನ ದೇಹ ಧರಿಸಿದ್ದರೂ ಕೂಡ ಆ ದೇಹಿ ನಾನಲ್ಲ ಎಂಬುದರ ಅರಿವು, ಆ ತಿಳುವಳಿಕೆ, ಆ ವಿವೇಕ, that discrimination power, that I am not this, that realization that I am not this body. ಆಗ ತನುವಿದ್ದು ತನುವಿಲ್ಲ, ಮನವಿದ್ದು ಮನವಿಲ್ಲ. ಅವಸ್ಥಾತ್ರಯದಲ್ಲಿ ಇದನ್ನು ಚೆನ್ನಾಗಿ ಅನುಭವಕ್ಕೆ ಬರುತ್ತೆ. ನೀವು ಮಲಗಿರುವಾಗ ನೀವೇನಾಗಿದ್ದೀರಿ? ಈ ದೇಹ ನಾನು ಎಂಬತಕ್ಕಂತಹ ಭಾವವಿತ್ತೆ? ಇಲ್ಲ. ಆದರೂ ನೀವು ಇದ್ದಿರಿ ಜಾಗೃತ್ ಸ್ವಪ್ನ ಸುಷುಪ್ತಿಯಲ್ಲಿ. ತನುವಿದ್ದು ತನುವಿಲ್ಲ,
ಆ ರೀತಿ ದೇಹವಿದ್ದರೂ ಕೂಡ ನಾನು ದೇಹಧಾರಿ ಎಂಬ ಭಾವವೇ ಇಲ್ಲದಿರುವಾಗ, ಮನವಿದ್ದೂ ಮನವಿಲ್ಲ, ಭಾವವಿದ್ದೂ ಭಾವವಿಲ್ಲ, ಆ ರೀತಿ ಯಾವುದೇ ಒಂದು ನಾಮರೂಪಾತ್ಮಕವಾದಂತಹ, ಯಾವುದೇ ಒಂದು ಟೆಂಪರರಿ ಆದಂತಹ ಯಾವ ಒಂದು ಐಡೆಂಟಿಟಿ ಕೂಡ ಇಟ್ ಡಸಂಟ್, ನಾನು ಅದಕ್ಕೆ ಅಂಟುಕೊಂಡಿಲ್ಲ. ಐ ಡೋಂಟ್ ಐಡೆಂಟಿಫೈ ಮೈಸೆಲ್ಫ್ ವಿತ್ ಎನಿ ಆಫ್ ದೀಸ್ ಥಿಂಗ್ಸ್. ದ್ವೈತ ಅಂತಂದ್ರೆ ಮತ್ತೊಂದು ಅಂತ ಬರಬೇಕು. ದೇರ್ ಇಸ್ ಸಮಥಿಂಗ್ ಎಲ್ಸ್. ನೀನೆಂಬುದುಂಟಾಗಿ ಭೃತ್ಯಾಚಾರವಿಲ್ಲ. ನೀನು ಎಂಬತಕ್ಕಂಥದ್ದು ಕೂಡ ದೇರ್ ಇಸ್ ನೋ ಡಿಫರೆನ್ಸ್. ಯು ಆರ್ ಶಿವ, ಐ ಆಮ್ ಶಿವ. ಸೊ ಭೃತ್ಯಾಚಾರ ಅಂತ ಯಾವುದಕ್ಕೆ ಮಾಡಬೇಕು? ನಾನೆಂಬುದುಂಟಾಗಿ ಅಹಂಕಾರವಿಲ್ಲ. ಅಹಂಕಾರವಿಲ್ಲದ ನಾನು. ಭೃತ್ಯಾಚಾರ ಮಾಡಬೇಕಾಗಿರದ ನೀನು. ಅಂದರೆ ಯಾವುದು? ಎಲ್ಲವೂ ಏಕವಾಗಿ ಎಲ್ಲವೂ ಶಿವವಾದಾಗ. ಕನಕದಾಸರು ಕಥೆ ನೀವು ಕೇಳಿರಬಹುದು. ವ್ಯಾಸರಾಯರು ಕೇಳ್ತಾರೆ, ಯಾರು ಸ್ವರ್ಗಕ್ಕೆ ಹೋಗಬಹುದು ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಅಯ್ಯೋ ತಾವೇ ಅವ್ರು ಹೋಗಬಹುದು, ಇವ್ರು ಹೋಗಬಹುದು, ಅವ್ರ ಮಹಾಪುಣ್ಯಾತ್ಮರು, ಅವರು ಹೋಗಬಹುದು ಅಂತೆಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರು ಒಬ್ಬೊಬ್ರೊಬ್ಬೊಬ್ರು ಹೆಸರು ಹೇಳೋದು. ಕನಕದಾಸರು ನಾನು ಹೋದರೆ ಹೋದೇನು ಅಂತಂದ್ಬಿಟ್ಟು. ಆ ನಾನು ಅನ್ನೋದಿದೆಯಲ್ಲ, ಆ ಅಹಂಕಾರ ಅನ್ನೋ ರೀತಿಯಲ್ಲಿ ಅಂತಲ್ಲ ಅಲ್ಲಿ. ಅದು ಹೋಯ್ತು ಅಂತಂದ್ರೆ ಆ ಚಿಕ್ಕ ಅಹಂಕಾರ ಅನ್ನೋದಿದೆಯಲ್ಲ, ದಟ್ ಈಗೋ ದಟ್ ಐ ಹ್ಯಾವ್, ದ ವೆರಿ ಸಟಲ್ ಫಾರ್ಮ್ ಆಫ್ ಐಡೆಂಟಿಟಿ, ದಟ್ ಈಗೋ ದಟ್ ಐ ಹ್ಯಾವ್, ಅದು ಹೋದರೆ ಹೋದಂಗೆ. ನಾನೆಂಬುದುಂಟಾಗಿ ಇಲ್ಲಿ ಅಹಂಕಾರವಿಲ್ಲದ ನಾನು. That I am not identifying myself with this ego of who I am. ಅದಿಲ್ಲದ ಅಹಂಕಾರ. ಆ ನಾನು ಅಂತಂದರೆ ಇಲ್ಲಿ ಆ ನಾನು ಇರುವುದು ಯಾವುದು? ಕೇವಲ ಆತ್ಮ, ಶಿವ ಶಿವ ಶಿವ. ಹೀಗೆ ಲಿಂಗ ಸಂಕ ನಿರ್ಲೇಪವಾದುದನ್ನು ಇದರಿಗೆ ನುಡಿದು ಹೇಳಬಾರದು ಕಾಣ ಚನ್ನಬಸವಣ್ಣ. ಅದನ್ನ ಮಾತಿನಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಆಗುವಂಥದ್ದಲ್ಲ. ಆ ನಿರ್ಲಿಪ್ತತೆ ಯಾವ ರೀತಿ ಅಂತನ್ನೋದು ಅದರ ಎಕ್ಸ್ಪ್ರೆಷನ್ ಆಗಲಿ, ಅದರ ಎಕ್ಸ್ಪ್ಲನೇಷನ್ ಆಗಲಿ ಮಾತಿನಲ್ಲಿ ಬೇರೆಯವರಿಗೆ ಆಗುವಂಥದ್ದಲ್ಲ. ಅದು ಅನುಭವ ವೇದ್ಯವಾಗಿರುವಂಥದ್ದು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಇಟ್ ಈಸ್ ಓನ್ಲಿ ಬೈ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನಾಟ್ ಥ್ರೂ ಎಕ್ಸ್ಪ್ಲನೇಷನ್. ಹೀಗೆ ಸಿದ್ದರಾಮರು ಇದನ್ನ ಹೇಳುವಾಗ ಇಲ್ಲಿ ಇಂತು ಚನ್ನಬಸವರಾಜ ದೇವರು ಸಿದ್ದರಾಮ ದೇವರನ್ನು ಮಹಾನುಭಾವ ಗೋಷ್ಠಿಯಳು ಒರೆದು ನೋಡುವ ಪ್ರಸ್ತಾವದಳು ಪ್ರಭುದೇವರು ನಿರೂಪಿಸಿದ ವಚನ ತುಂಬಾ ಚೆನ್ನಾಗಿದೆ. ಈ ವಚನದಲ್ಲಂತೂ ಆಕಾಶವ ನಡರುವಂಗೆ ಅಟ್ಟಗೋಲ ಹಂಗೇಕೆ, ಸಮುದ್ರವ ದಾಂಟುವಂಗೆ ಹರಿಗೋಲ ಹಂಗೇಕೆ, ಸೀಮೆಯ ಮೀರಿದ ನಿಸ್ಸೀಮಂಗೆ ಸೀಮೆಯ ಹಂಗೇಕೆ. ಗುಹೇಶ್ವರ ಲಿಂಗದಲ್ಲಿ ನಿಸ್ಸೀಮ ಸಿದ್ದರಾಮಯ್ಯ ದೇವರಿಗೆ ಲಿಂಗವೆಂದೇನು ಹೇಳ ಚನ್ನಬಸವಣ್ಣ. ಚನ್ನಬಸವಣ್ಣನವರಿಗೇನೆ ಕ್ವೆಶ್ಚನ್ ಕೇಳುವಂಥದ್ದು ಪ್ರಭುದೇವರಿಂದ. ಆಕಾಶಕ್ಕೆ ಹಾರ್ತಾನೆ ಅಂತಂದ್ರೆ ಅವನಿಗೆ ಪೋಲ್ ಯಾತಕ್ ಬೇಕು? ಅಟ್ಟಗೋಲು ಅಂತಂದ್ರೆ ಬಿದಿರಿನ ಕಡ್ಡಿ, ಅದನ್ನ ಇಟ್ಟುಕೊಂಡು ಯೂಶಲಿ ಭಾರನೇನಾದ್ರೂ ಹಾಕಬೇಕು ಅಂತಂದ್ರೆ, ಹೊರಸ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಯು ನೀಡ್ ಅ ಲಿವರ್ ಅಲ್ಲ, ಯು ನೀಡ್ ಅ ಲಿವರ್ ಟು ಕೈಂಡ್ ಆಫ್ ಲಿಫ್ಟ್ ದಟ್ ವೇಟ್. ಪೋಲ್ ಜಂಪಿಂಗ್ ನೋಡಿರ್ತೀರಾ ನೀವು, ಹೈ ಜಂಪಿಂಗ್ ಅಂತೆಲ್ಲ ಮಾಡ್ತಾರೆ. ಒಲಿಂಪಿಕ್ ಗೇಮ್ಸ್ ಅಲ್ಲೆಲ್ಲ ಹೈ ಜಂಪಿಂಗ್ ಮಾಡ್ತಾರೆ. ಏನ್ ಮಾಡ್ತಾರೆ? ದೇ ರನ್ ವಿತ್ ಅ ಹ್ಯೂಜ್ ಪೋಲ್. ಆ ಪೋಲ್ ಅನ್ನ ಇಟ್ಟು ದೇ ಲಾಂಚ್ ದೆಮ್ಸೆಲ್ಸ್ ಅಂಡ್ ದೇ ಜಂಪ್ ಓವರ್ ದ ಹೈಟ್ ಅಲ್ವಾ? ಆ ಪೋಲನ್ನ ಒತ್ತಿ ಇಟ್ಟು ತಮ್ಮನ್ನ ತಾವು ಮೇಲಕ್ಕೆ ಹಾರಿಸ್ಕೋತಾರೆ. ತಾನೇ ತಾನಾಗಿ ಆಕಾಶಕ್ಕೆ ಹಾರೋನಿಗೆ
ಇದರ ಸಹಕಾರ ಯಾತಕ್ಕೆ? ಅಟ್ಟಗೋಲ ಹಂಗೇಕೆ? ಆಕಾಶವನ್ನ ಅಡರುವಂಗೆ, ಆಕಾಶಕ್ಕೆ ಹಾರೋನಿಗೆ ಅಟ್ಟಗೋಲು ಯಾಕೆ ಬೇಕು? ಸಮುದ್ರವ ದಾಟುವಂಗೆ, ಸಮುದ್ರವನ್ನೇ ದಾಟೋನಿಗೆ, ಹಾಗೆಯೇ ಸಮುದ್ರವನ್ನ ದಾಟೋನಿಗೆ ಹರಿಗೋಲ ಹಂಗೇಕೆ? ಸೀಮೆಯ ಮೀರಿದ ನಿಸ್ಸೀಮಂಗೆ, ಹಿ ಇಸ್ ಬಿಯಾಂಡ್ ಆಲ್ ಆಫ್ ದ ಲಿಮಿಟೇಷನ್ಸ್. ಎಲ್ಲಿ ಲಿಮಿಟೇಷನ್ ಇರುತ್ತೋ ಆ ಲಿಮಿಟೇಷನ್ ಅನ್ನ ದಾಟುವುದಕ್ಕೆ ಯು ನೀಡ್ ಅ ಸರ್ಟನ್ ಪ್ರಾಸೆಸ್. ಸೀಮೆಯ ಮೀರಿದ ನಿಸ್ಸೀಮಂಗೆ ಸೀಮೆಯ ಹಂಗೇಕೆ? ವೆನ್ ಹಿ ಇಸ್ ಬಿಯಾಂಡ್ ಆಲ್ ಲಿಮಿಟೇಷನ್ಸ್, ವೆನ್ ಹಿ ಇಸ್ ಬಿಯಾಂಡ್ ಆಲ್ ಆಟ್ರಿಬ್ಯೂಟ್ಸ್, ವೈ ಡು ಯು ವಾಂಟ್ ಟು ಫ್ರೇಮ್ ಹಿಮ್ ವಿತ್ ಅನ್ ಎನಿಥಿಂಗ್? ಗುಹೇಶ್ವರ ಲಿಂಗದಲ್ಲಿ ನಿಸ್ಸೀಮ ಸಿದ್ದರಾಮಯ್ಯ ದೇವರಿಗೆ ಲಿಂಗವೆಂದೇನು ಹೇಳ ಚನ್ನಬಸವಣ್ಣ? ಆ ಸೀಮಾತೀತನಾಗಿ, ಸೀಮಾತೀತ ಅಂತಂದ್ರೆ ಲಿಮಿಟ್ಲೆಸ್. ವಾಟ್ ಇಸ್ ಲಿಮಿಟ್ಲೆಸ್? ಇಟ್ ಇಸ್ ಜಸ್ಟ್ ದಟ್ ಶಿವ ಎಲ್ಲವನ್ನ ವ್ಯಾಪಿಸಿಕೊಂಡು ಎಲ್ಲವೂ ಜಗದಗಲ ಮುಗಿಲಗಲ ಅಂತ ಇರುವಂತಹದ್ದು. ಆ ರೀತಿ ತಾನೇ ಶಿವನಾಗಿ ಇರತಕ್ಕಂತಹ ಅವನಿಗೆ ಲಿಂಗವೆಂದೇನು ಹೇಳ ಚನ್ನಬಸವಣ್ಣ? ಇದಕ್ಕೆ ಚನ್ನಬಸವರಾಜದೇವರು ಪರಿಣಾಮಿಸಿ ಅದನ್ನ ವಿಚಾರಿಸಿ ಆ ಸಿದ್ದರಾಮಯ್ಯ ದೇವರ ನಿಜಲಿಂಗೈಕ್ಯದ ಭೇದಮಂ ಕೊಂಡಾಡಿ ನಿರೂಪಿಸಿದ ವಚನ. ಅಹುದಹುದು, ನಿಜ. ಅಂಗಕ್ಕೆ ಲಿಂಗವನ ಅರಸಬೇಕಲ್ಲದೆ ಲಿಂಗಕ್ಕೆ ಲಿಂಗವನ ಅರಸಲುಂಟೆ. ಪ್ರಾಣಕ್ಕೆ ಜ್ಞಾನವನ ಅರಸಬೇಕಲ್ಲದೆ ಜ್ಞಾನಕ್ಕೆ ಜ್ಞಾನವನ ಅರಸಲುಂಟೆ. ಎರಡಾಗಿದ್ದುದನೊಂದು ಮಾಡಿಹೆ ನೆನಬೇಕಲ್ಲದೆ, ಎರಡಾಗಿದ್ದುದನೊಂದು ಮಾಡಿಹೆ ನೆನಬೇಕಲ್ಲದೆ ಒಂದಾಗಿ ಇದ್ದುದ ಏನನೂ ಮಾಡಲಿಲ್ಲ. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ನಿಸ್ಸೀಮ ಸಿದ್ದರಾಮಯ್ಯ ದೇವರ ಶ್ರೀಪಾದಕ್ಕೆ ಶರಣೆಂದು ಶುದ್ಧನಾದೆನು ಕಾಣ ಪ್ರಭುವೇ. ದೇಹ ಅಂತ ಇತ್ತು ಅಂತಂದರೆ ಅದಕ್ಕೆ ಲಿಂಗವನ್ನ ಅರಸಬೇಕು, ಅದಕ್ಕೆ ಲಿಂಗವನ್ನ ಆಯತ ಮಾಡಿಕೊಳ್ಳಬೇಕು, ತನ್ನ ಮುಖೇನ ಆ ದೇಹ ಭಾವವನ್ನ ಮೀರಬೇಕು. ಲಿಂಗವೇ ಆದಂಥವನಿಗೆ ಎಗೇನ್ ಆ ಒಂದು ಕುರುಹು ಅನ್ನೋ ಅರ್ಥದಲ್ಲಿ ಅಲ್ಲ, ನಾಮರೂಪಾತೀತನಾಗಿರುವಂಥದ್ದು ಲಿಂಗ. ಶಿವನೇ ಆದಂಥವನಿಗೆ ಲಿಂಗವನ್ನ ಅರಸಲುಂಟೆ. ಪ್ರಾಣಕ್ಕೆ ಜ್ಞಾನವನ್ನ ಅರಸಬೇಕಲ್ಲದೆ ಜ್ಞಾನಕ್ಕೆ ಜ್ಞಾನವನ್ನ ಅರಸಲುಂಟೆ. ಆತ್ಮ ಜ್ಞಾನವನ್ನ ಪಡೆದಂಥವನಿಗೆ ಇನ್ಯಾವ ಜ್ಞಾನ ಬೇಕು? ಎರಡಾಗಿದ್ದುದನ್ನೊಂದು ಮಾಡಿಹೆ ನೆನಬೇಕಲ್ಲದೆ. ಯಾವುದು ಎರಡಾಗಿತ್ತೋ ಆ ಜೀವ ಶಿವ ದ್ವೈತ ಭಾವದಲ್ಲಿ ಇದ್ದೇನೆ. ನಾನು ಜೀವ, ಶಿವ ಪರಮಾತ್ಮ ಸರ್ವಶಕ್ತ, ನಾನು ನಿಶಕ್ತ ಅಶಕ್ತ, ಅಲ್ಲೆಲ್ಲ ದ್ವೈತ ಉಂಟು. ಜೀವ ಅಂತ ಒಂದಿದೆ, ಶಿವ ಅಂತ ಒಂದಿದೆ. ಎರಡಾಗಿದ್ದುದನ್ನೊಂದು ಮಾಡಿಹೆ ನೆನಬೇಕಲ್ಲದೆ, ಆ ಎರಡು ಅಂತ ಇತ್ತಲ್ಲ, ಆ ದ್ವೈತವನ್ನ ಅಳಿಸಿ ತೆಗೆದು ಕರಗಿಸಿ ಒಂದು ಮಾಡಿದೆ ಅಂತ ಹೇಳಬೇಕಲ್ಲದೆ ಒಂದಾಗಿ ಇದ್ದುದ ಏನನ್ನೂ ಮಾಡಲಿಲ್ಲ. ಒಂದೇ ಆಗಿ ತಾನೇ ತಾನಾಗಿ ಶಿವನೇ ಆಗಿ ಶಿವವೇ ಆಗಿ ಇರುವಂತದ್ದನ್ನ ನಾನಿನ್ನೇನು ಇಟ್ ಹಸ್ ಗಾನ್ ಟು ದಟ್ ಮೋಸ್ಟ್ ಪ್ರೈಮಾರ್ಡಿಯಲ್ ಎಲಿಮೆಂಟ್. ಅದನ್ನ ಇನ್ನೇನ್ ಸ್ಪ್ಲಿಟ್ ಮಾಡಬಹುದು? Atom, okay, I split that, I got electrons, neutrons, protons, I again split that, I'm going into the level of quarks and everything. You split even that, you go to something even more sub-level to that, and, but eventually, when you go to that primordial element, it is that, that's all. He has become that. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ನಿಸ್ಸೀಮ ಸಿದ್ದರಾಮಯ್ಯ ದೇವರ ಶ್ರೀಪಾದಕ್ಕೆ ಶರಣೆಂದು ಶುದ್ಧನಾದೆನು ಕಾಣ ಪ್ರಭುವೇ. ಹೀಗೆ ಹೇಳಿದ ನಂತರ ಆಗ ಪ್ರಭುದೇವರ ಸ್ತೋತ್ರವನ್ನ ಇವರು ಮಾಡುವಂತಹದ್ದು.
ಸಿದ್ದರಾಮಯ್ಯ ದೇವರು ಪ್ರಭುದೇವರ ಸ್ತೋತ್ರವನ್ನ ಮಾಡುವಂತಹದ್ದು. ಅಂಗದ ನೋಟಗಳು, ಸಾರಿ, ಅದು ಅಂಗಯ್ಯ ಅಂತ ಆಗ್ಬೇಕಾಗಿತ್ತು. ಅಂಗಯ್ಯ ಅಂತ ಅಂಗೈ ಐತ್ವ ಗಕಾರಕ್ಕೆ ಬರಬೇಕಾಗಿತ್ತು. ಅಂಗಯ್ಯ ಅಂತ ಆಗ್ಬಿಟ್ಟಿದೆ. ಅಂಗಯ್ಯ ನೋಟದೋಳು ಕಂಗಳ ನೆಟ್ಟು, ಕಂಗಳ ತೇಜ ಲಿಂಗದಲ್ಲಿ ಅರಿತು, ಲಿಂಗದ ಪ್ರಭೆಯೊಳಗೆ ಅಂಗವೆಲ್ಲ ಲೀಯವಾಗಿ, ಸಂಗ ನಿಸ್ಸಂಗವೆಂಬ ದಂದುಗವ ಹರಿದು, ಹಿಂದು ಮುಂದೆಂಬ ಭಾವವಳಿದು ನಿಂದ ನಿಜದ ನಿರಾಳದಲ್ಲಿ ಪ್ರಾಣ ಸಮರತಿಯಾಗಿ ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎಂದು ಬದುಕಿದನು ಕಾಣ ಚನ್ನಬಸವಣ್ಣ. ಈ ಸಂಚಿಕೆ ಮೊದಲಿನಲ್ಲಿಯೇ ನಿರಾಳಂಬುದರ ಬಗ್ಗೆ ಸುಮಾರಷ್ಟು ಮಾತಾಡಿದ್ವಿ. ಅದಿಲ್ಲಿಯೇ ಬಂತು. ಅಂಗಯ್ಯ ನೋಟದೊಳು ಕಂಗಳ ನೆಟ್ಟು, ತನ್ನ ಇಷ್ಟಲಿಂಗಾನುಸಂಧಾನದಲ್ಲಿ ತನ್ನ ಆ ಕಂಗಳನ್ನ ಅಷ್ಟು ಕಾನ್ಸಂಟ್ರೇಷನ್, ದಟ್ ವೆನ್ ಯುವರ್ ಆ ದೃಶ್ಯಗಳಿದೆಯಲ್ಲ, ಯಾವುದನ್ನ ನೋಡ್ತಾ ಇದ್ದೇನೆ, ನೋಡುವವನಾರು, ಆ ನೋಟ, ಆ ದರ್ಶನ ಎಲ್ಲವೂ ಕೂಡ ಕರಗಿ ಹೋಗುವಂಥದ್ದು. ಶಂಕರಾಚಾರ್ಯ ದೃಗ್ದೃಶ್ಯ ವಿವೇಕದಲ್ಲೂ ಕೂಡ ಯೂಸ್ದು ಅನ್ಸುತ್ತೆ. ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ವಿದ್ಯಾರಣ್ಯರು, ಪ್ರಾಬಬ್ಲಿ ವಿದ್ಯಾರಣ್ಯರು, ಶಂಕರಾಚಾರ್ಯರು, ದೃಗ್ದೃಶ್ಯ ವಿವೇಕ ಅದರ ಸಿದ್ಧಾಂತವನ್ನ ತಿಳ್ಕೊಂಡ್ರೆ ನಮ್ಗೆ ಇದು ಕೂಡ ಚೆನ್ನಾಗಿ ಗೊತ್ತಾಗೋಗುತ್ತೆ. ಅಥವಾ ಆ ಶಿವಯೋಗದಲ್ಲಿಯೂ ಕೂಡ ಬೇಸಿಕಲಿ ಏನು, ನೋಟ, ನೋಡುವವನು, ನಾನು ಏನನ್ನ ನೋಡ್ತಾ ಇದ್ದೇನೆ, ನೋಡುವವ ನಾನು, ಆ ನೋಡುವ ಪ್ರಕ್ರಿಯೆ ಇದೆಯಲ್ಲ, ಎಲ್ಲವೂ ಕೂಡ ಕರಗಿ ಹೋಗುವಂಥದ್ದು. ಅಂಡ್ ಎವ್ರಿಥಿಂಗ್ ಬಿಕಮ್ಸ್ ಒನ್. ಅಂಗಯ್ಯ ನೋಟದೊಳು ಕಂಗಳ ನೆಟ್ಟು, ಕಂಗಳ ತೇಜ ಲಿಂಗದಲ್ಲಿ ಅರಿತು, ಲಿಂಗದ ಪ್ರಭೆಯೊಳಗೆ ಅಂಗವೆಲ್ಲ ಲೀಯವಾಗಿ. ನಾನು ನನ್ನ ಅಂಗೈಯಲ್ಲಿರತಕ್ಕಂತಹ ಇಷ್ಟಲಿಂಗ, ಇದನ್ನ ನಾನು ಏಕಾಗ್ರ ಚಿತ್ತನಾಗಿ ಅರ್ಧ ನಿಮೀಲಿತ ನೇತ್ರದಲ್ಲಿ ಅದನ್ನೇ ನೋಡ್ತಾ ಅದರ ಅನುಸಂಧಾನದಲ್ಲಿಯೇ ನಾನು ಕರಗಿ ಹೋಗುವಂತಹದ್ದು, ಆ ಲಿಂಗ ಕರಗಿ ಹೋಗುವಂತಹದ್ದು, ನೋಡುವ ನೋಟ ಕರಗಿ ಹೋಗುವಂತಹದ್ದು, ಎಲ್ಲವೂ ಕರಗಿ ಲೀಯವಾಗುವುದು. ಲಯ ಅನ್ನುವುದು ಡಿಸ್ಟ್ರಕ್ಷನ್ ಅಲ್ಲ, ಕರಗುವಿಕೆ ಇಸ್ ಲಯ. ಅದು ಲೀಯವಾಗಿ ಕರಗಿ ಹೋಗಿ ಸಂಗ ನಿಸ್ಸಂಗವೆಂಬ ದಂದುಗವ ಹರಿದು, ಹಿಂದು ಮುಂದೆಂಬ ಭಾವವಳಿದು, ಯಾವುದೇ ಒಂದು ನಾಮರೂಪಗಳಿಗೆ ಲಿಪ್ತನಾಗದೆ, ಯಾವುದನ್ನೂ ಕೂಡ ಅಂಟಿಸಿಕೊಳ್ಳದೆ, ಯು ಹ್ಯಾವ್ ಟು ಟ್ರಾನ್ಸೆಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಪೂಜೆಯನ್ನೂ ಮೀರಬೇಕು. ಸದಾ ಕಾಲ ಆ ಸ್ಥಿತಿಯಲ್ಲೇ ಇರುವಂತವನಿಗೆ ಇನ್ನ ಎಕ್ಸ್ಟರ್ನಲಿ ಎಗೇನ್ ಪೂಜೆ ಅಂತ ಇನ್ನೇನು ಬರುತ್ತೆ? ಆ ಸಂಘ, ಆ ಅನುಸಂಧಾನ, ಆ ತಾದಾತ್ಮ್ಯತೆ ಸದಾ ಕಾಲ ಇರುವಂತವರಿಗೆ ಯಾವುದೇ ಒಂದು ಬಾಹ್ಯದ ಅವಲಂಬನೆಗಳು ಇರುವಂಥದ್ದಲ್ಲ. ಸಂಘ ನಿಸ್ಸಂಗವೆಂಬದಂದುಗವ, ಆ ತೊಡಕುಗಳೆಲ್ಲವನ್ನೂ ಕೂಡ ಯು ಹ್ಯಾವ್ ಟು ಗೋ ಬಿಯಾಂಡ್ ಆಲ್ ಆಫ್ ದೋಸ್ ಥಿಂಗ್ಸ್. ಹಿಂದು ಮುಂದೆಂಬ ಭಾವವಳಿದು, ನಿಜದ ನಿರಾಳದಲ್ಲಿ ಪ್ರಾಣ ಸಮರತಿಯಾಗಿ, ಆ ಒಂದು ಆತ್ಮಶಾಂತಿ, ಪ್ಯೂರ್ ಬ್ಲಿಸ್. ದೇರ್ ಇಸ್ ನೋ ಅಜಿಟೇಷನ್, ದೇರ್ ಇಸ್ ನೋ ಕನ್ಫ್ಯೂಷನ್, ದೇರ್ ಇಸ್ ನೋ confounded, any doubt. There is nothing. You are just pure bliss. ಆರಾಮಾಗಿದ್ದೀನಿ ಅಂತ ಹೇಳ್ತೀವಲ್ಲ, ಏನು ಇಲ್ಲ, ಯೋಚನೆಗಳೇ ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಲೈಕ್ ಜಸ್ಟ್
It's not even that it is empty. It is like, just there. It is just that. ಅದರಲ್ಲಿ ಏಕವಾಗಿ ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಪ್ರಭುದೇವರ ಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಕಾಣ ಚನ್ನಬಸವಣ್ಣ. ಆ ಅಂಥ ನಿರಾಳ ಸ್ವರೂಪ ಶಿವಸ್ವರೂಪ ಪ್ರಭುದೇವರು ಅವರ ಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಕಾಣ ಚನ್ನಬಸವಣ್ಣ ಅಂತ ಈ ರೀತಿ ಎಲ್ಲ ನಡ್ಕೊಂಡು ಬರ್ತಾ ಇರುವಾಗ ನಾವು ಇನ್ನ ಮುಂದೆ ಅಕ್ಕ ಮಹಾದೇವಿಯವರ ಸಂಪಾದನೆಗೆ ನಾವು ಕಾಲಿಡ್ತೇವೆ. ಇದರ ಯೂಶಲಿ ಯಾವಾಗ್ಲೂ ಗದ್ಯ ಭಾಗ ಮೊದಲು ಬರುತ್ತೆ ಶೂನ್ಯ ಸಂಪಾದನೆಯಲ್ಲಿ. ಆ ಗದ್ಯ ಭಾಗವನ್ನ ನಾವು ಓದ್ತೇನೆ. ಇಂತು ಪ್ರಭುದೇವರು, ಬಸವಣ್ಣ, ಚನ್ನಬಸವಣ್ಣ, ಮಡಿವಾಳ ತಂದೆ, ಸಿದ್ದರಾಮಯ್ಯ ದೇವರು ಮಹಾನುಭಾವ ಗೋಷ್ಠಿಯಂ ಮಾಡುತ್ತಿರಲು ಕೆಲಬಲದಲ್ಲಿ ಇದ್ದ ಸೊಡ್ಡಾಳ ಬಾಚರಸರು, ಹಡಪದಪ್ಪಣ್ಣಗಳು, ಪಡಿಹಾರಿ ಉತ್ತಣ್ಣ, ಅಕ್ಕ ನಾಗಾಯಿಗಳು, ಮೋಳಿಗೆಯ ಮಾರಯ್ಯ, ಡೋಹರ ಕಕ್ಕಯ್ಯ, ಕಿನ್ನರಿಯ ಬೊಮ್ಮಯ್ಯ, ಕನ್ನದ ಮಾರಣ್ಣ, ಮಿಂಡ ಮಲ್ಲಿನಾಥ, ಕೋಲಶಾಂತಯ್ಯ, ಮೊಗವಾಡದ ಕೇಶಿರಾಜದೇವರು, ಖಂಡಣೆಯ ಕೇಶಿರಾಜದೇವರು, ಮುಖ್ಯವಾದ ಅಸಂಖ್ಯಾತ ಮಹಾಗಣಗಳೆಲ್ಲರೂ ಆ ಮಹಾನುಭಾವ ಪ್ರಸಂಗಮಂ ಕೇಳಿ ನಿತ್ಯ ನಿಜತತ್ವದಲ್ಲಿ ಸಮರಸವಾಗಿ ಪರಮಾನಂದದಲ್ಲಿ ಓಲಾಡುತ್ತಿರಲು, ಹೀಗೆ ಎಲ್ಲರೂ ಕೂಡ ಅನುಭವ ಗೋಷ್ಠಿಯಲ್ಲಿ, ಅನುಭವ ಮಂಟಪದಲ್ಲಿ ಬಸವಣ್ಣನವರ ಮಹಾಮನೆಯಲ್ಲಿ ನಡೀತಾ ಇರುವಾಗ ಇತ್ತಲು ಪರಮೇಶ್ವರನ ನಿರೂಪದಿಂ ಒಬ್ಬ ರುದ್ರಕನ್ನಿಕೆ ಮರ್ತ್ಯಲೋಕದೊಳಗೆದು. ಹಿಂದೆ ಇದೆಲ್ಲವನ್ನ ನಾನು ಹೇಳುವಾಗ ಶೂನ್ಯ ಸಂಪಾದನೆಯಲ್ಲಿ ಅಕ್ಕ ಮಹಾದೇವಿಯವರ ಯಾವುದೇ ಒಂದು ಪೂರ್ವ ಸಾಂಗತ್ಯ ಹೆಚ್ಚಾದ ವಿವರಣೆಗೆ ಯಾರು ಕೂಡ ಹೋಗಿಲ್ಲ ಇದರಲ್ಲಿ ಅಂತ ಹೇಳಿದ್ದೆ. ಯಾವ ರೀತಿ ಅವರ ಅವತರಣ ಭೂಲೋಕದಲ್ಲಿ ಆಯಿತು ಎಂಬುದಕ್ಕೆ ಕೇವಲ ಒಬ್ಬ ರುದ್ರಕನ್ನಿಕೆ ಮರ್ತ್ಯಲೋಕದಳು ರುದ್ರನ ಪರಮೇಶ್ವರನ ನಿರೂಪದಿಂದ ಅಂತ ಅಂದ್ಬಿಟ್ಟು ಶಿವನ ಒಂದು ಆಜ್ಞೆಯ ಮೇರೆಗೆ ಅವನು ಕೊಟ್ಟಂತಹ ಕೆಲಸದ ಸಲುವಾಗಿ ಉಡುತಡಿಯ ಮಹದೇವಿ ಯಕ್ಕನೆಂಬ ನಾಮಮಂ ಧರಿಸಿ, ಉಡುತಡಿಯ ಮಹದೇವಿ ಯಕ್ಕನೆಂಬ ನಾಮಮಂ ಧರಿಸಿ ಭವಿಯ ಸಂಗಮಂ ತೊರೆದು ಲಿಂಗ ಸಂಗದೊಳು ಅವಿರಳ ಸಂಗಿಯಾಗಿ ತನ್ನ ದಿವ್ಯ ರೂಪು ಲಾವಣ್ಯವ ನೆಡೆಗೊಂಡ ಷೋಡಶ ಪ್ರಾಯದ ನವ ಯೌವನದ ಸುಖದ ಸುಗ್ಗಿ. 16 ವರ್ಷ ಅಂತ ಅಂದ್ಬಿಟ್ಟು ಷೋಡಶ ಪ್ರಾಯದ ನವ ಯೌವನದ ಸುಖದ ಸುಗ್ಗಿ ಶಿವನೊಳು ಪರವಶವನೇ ಈದಿ ಸರ್ವಸಂಗ ಪರಿತ್ಯಾಗಮ ಮಾಡಿ ದಿಗಂಬರದ ಉಡುಗೆಯ ನುಟ್ಟು ತನ್ನ ಕೇಶವೆಂಬ ಅಂಬರಮ ಮುಸುಕಿಟ್ಟು ಕರಸ್ಥಳದೊಳಿಪ್ಪ ಇಷ್ಟಲಿಂಗದೊಳು ದೃಷ್ಟಿ ನೆಟ್ಟು ಮನಮುಟ್ಟಯಿಸಿ ಭಾವ ಕರಿಗೊಂಡು ಲೌಕಿಕದ ಲಜ್ಜಾಭಿಮಾನಮಂ ತೊರೆದು ಭವಸಾಗರಮಂ ದಾಂಟಿ ಚೆನ್ನಮಲ್ಲಿಕಾರ್ಜುನನ ವಿಕಳಾವಸ್ಥೆಯೊಳು ಆ ಚೆನ್ನಮಲ್ಲಿಕಾರ್ಜುನನನ್ನೇ ನೆನೆಸಿಕೊಂಡು ಅವನಿಗಾಗಿ ಪರಿತಪಿಸುತ್ತಾ ಹಂಬಲಿಸುತ್ತಾ ಅವನ ನೆನಪಿನಲ್ಲಿಯೇ, ಅವನ ಭಕ್ತಿಯಲ್ಲಿಯೇ, ಅವನ ಪ್ರೀತಿಯಲ್ಲಿಯೇ ಮಗ್ನವಾಗಿ ವಿಕಳಾವಸ್ಥೆಯೊಳು ತನ್ನಂ ಮರೆದು ಇತರಮಂ ಪರಿದು ದೇಶಾಂತರ ಮುಖದೋಳ್ ಚರಿಸಿ ಬಪ್ಪಾಗಳು ಕಿನ್ನರಿ ಬೊಮ್ಮಿ ತಂದೆಗಳು ಕಂಡು ಹರುಷಿಸಿ ನೋಡಲು ಅಂತರಂಗದ ಜ್ಞಾನಾಗ್ನಿಯೋಳ್ ಕಾಮನಂ ಸುಟ್ಟು ಭಸ್ಮಮಂ ಮಾಡಿ ತೋರಿ ಅವರಂ ಬೀಳ್ಕೊಂಡು ಕಲ್ಯಾಣದತ್ತಲ್ ಅಭಿಮುಖವಾಗಿ ನಡೆತಂದು ತತ್ಪುರಮಂ ಕಂಡು ನಿರೂಪಿಸಿದ ಪ್ರಸ್ತಾವದ ವಚನ. ಕಲ್ಯಾಣಕ್ಕೆ ಬರುತ್ತಾ ಇರುವಾಗ ಕಲ್ಯಾಣವನ್ನ ನೋಡಿ ಅದಕ್ಕೆ ಒಳಗೆ ಬರುವಾಗ ನುಡಿದಂತಹ ವಚನ. ಕಲ್ಯಾಣವೆಂಬುದ ನಾರಿಗೆ ಹೋಗಬಹುದು, ಹೋಗಬಾರದು ಅಸಾಧ್ಯವಯ್ಯ. ಆಶೆ ಆಮಿಷ ಅಳಿದಂಗಲ್ಲದೆ ಕಲ್ಯಾಣದತ್ತಲಡಿಯಿಡಬಾರದು. ಒಳ ಹೊರಗು ಶುದ್ಧವಾದಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ನೀನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳ ಹೊರಗು ತಿಳಿಯದು. ಚೆನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದೆನಾಗಿ ಕಲ್ಯಾಣವಂ ಕಂಡು ನಮೋ ನಮೋ ಎನ್ನುತ್ತಿದ್ದೆನು.
ಯಾರು ಹೋಗಬಹುದು ಕಲ್ಯಾಣಕ್ಕೆ? ಅದೇ ಇನ್ನೂ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಇಂತು ಕಲ್ಯಾಣ ಪಟ್ಟಣಮಂ ಕಂಡು ಒಳಹೊಕ್ಕು ಬರುತ್ತಿಪ್ಪಾಗಳು ಬಸವರಾಜ ದೇವರ ಮಹಾತ್ಮೆಯಂ ಕೊಂಡಾಡುತ್ತಿಪ್ಪ ವಚನ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತಿ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಯಾರು ಹೋಗಬಹುದು ಕಲ್ಯಾಣಕ್ಕೆ? ಯಾರ್ಯಾರಾದ್ರೂ ಹೋಗ್ಬಿಡಬಹುದಾ? ನಿಜವಾದ ಕಲ್ಯಾಣ ಯಾವುದು? ಆ ಅಧ್ಯಾತ್ಮೋನ್ನತಿಯನ್ನ ತೋರಿಸುವಂತಹದ್ದು. ಅದಕ್ಕೆ ಯಾರು ಹೋಗಬಹುದು? ಆಸೆ ಆಮಿಷ ಅಳಿದಂಗಲ್ಲದೆ. ಯಾವುದೇ ಈ ಬಾಹ್ಯದ ಆಸೆಗಳಾಗಲಿ ಆಮಿಷಗಳಾಗಲಿ ಯಾವುದಕ್ಕೆ ಸಲ್ಲುತ್ತೆ? ನನ್ನ ಶರೀರದ ಅಭಿಮಾನಕ್ಕೆ ಸಲ್ಲುತ್ತೆ, ಇಲ್ಲ ನನ್ನ ಅಹಂಕಾರಕ್ಕೆ. ಯಾತಕ್ಕೋಸ್ಕರ ನನಗಿಷ್ಟು ಮನೆ ಬೇಕು, ಕಾರ್ ಬೇಕು, ಬ್ಯಾಂಕಲ್ಲಿ ಇಷ್ಟು ಬ್ಯಾಲೆನ್ಸ್ ಬೇಕು? ಯಾಕೆ? ಬಿಕಾಸ್ ಇಟ್ ಫೀಡ್ಸ್ ಮೈ ಈಗೋ. It helps to glorify my body. Anything of my senses. ನನಗೆ ನಾಲಿಗೆಯ ರುಚಿಗೆ ಇಂಥದ್ದೇ ಫೈನ್ ಡೈನಿಂಗ್ ರೆಸ್ಟೋರೆಂಟ್ ಇಂದಾನೆ ನನಗೆ ಬರಬೇಕು. ನನ್ನ ಚರ್ಮದ ಸುಖಕ್ಕೆ ನಾನು ಇಂಥ ಬ್ರಾಂಡೆಡ್ ಕ್ಲೋತ್ಸೇ ಹಾಕೊಳ್ಬೇಕು ಅಂತೆಲ್ಲ ಇತ್ತು ಅಂತಂದ್ರೆ ಅದಕ್ಕೆ ಎಷ್ಟೆಷ್ಟು ಬೇಕೋ ಆ ಎಲ್ಲ ಆಸೆ ಆಮಿಷಗಳು ಅವೆಲ್ಲವನ್ನ ಅಳಿದಂಗಲ್ಲದೆ ಕಲ್ಯಾಣದತ್ತಲಡಿ ಇಡಬಾರದು. ಯು ಕ್ಯಾನಾಟ್ ಈವನ್ ಗೋ ಟುವರ್ಡ್ಸ್ ಇಟ್ ಅನ್ಲೆಸ್ ಯು ಹ್ಯಾವ್ ಗಾನ್ ಬಿಯಾಂಡ್ ಆಲ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಆಫ್ ಡಿಸೈರ್ಸ್, ಆಫ್ coveting ಥಿಂಗ್ಸ್. ಒಳ ಹೊರಗು ಶುದ್ಧವಾದಂಗಲ್ಲದೆ ಕಲ್ಯಾಣದತ್ತ ಹೋಗಬಾರದು. ಕಾಯ ವಾಚ ಮನಸ, ಒಳಗೆ ಹೊರಗೆ, ನಾನು ಒಳಗಡೆ ಏನ್ ಅನ್ಕೊಳ್ತೇನೋ ಅದನ್ನೇ ಹೊರಗಡೆ ಮಾತಾಡ್ತಿದ್ದೇನಾ? ನನ್ನ ಮನಸ್ಸಿನಲ್ಲಿ ಏನಿದೆಯೋ, ನಾನು ಮಾಡುವುದೇನಿದೆಯೋ, ನಾನು ಹೇಳುವುದೇನಿದೆಯೋ ಎಲ್ಲವೂ ಕೂಡ ಒಂದೇ ಆಗಿ, ಎಲ್ಲವೂ ಆ ಸಮರ್ಪಿತ ಭಾವದಲ್ಲಿ ಶುದ್ಧವಾಗಿ. ನಾವು ಒಳಗಡೆನೂ ನನಗೆ ಆಸೆ ಇದೆ, ದುಡ್ಡು ಬೇಕು ಅನ್ನೋದಿದೆ, ಅದಕ್ಕೆ ನಾವು ಹೊರಗಡೆನೂ ಇಂಥದ್ದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮೈ ಇನ್ಸೈಡ್ ಅಂಡ್ ಔಟ್ಸೈಡ್ ಇಸ್ ಆಲ್ ಒನ್ ಅಂಡ್ ದ ಸೇಮ್. ಎಸ್, ಟು ದಟ್ ಎಕ್ಸ್ಟೆಂಟ್ ಇಟ್ ಈಸ್ ಒನ್ ಅಂಡ್ ದ ಸೇಮ್. ಆಸೆ ಆಮಿಷಗಳನ್ನ ಅಳಿದು ಒಳ ಹೊರಗು ಶುದ್ಧವಾಗಿ ನೀನಾನೆಂಬುದ ಹರಿದಂಗಲ್ಲದೆ ಆ ದ್ವೈತ ಜೀವ ಭಾವಗಳು, ಜೀವ ಜೀವ ಭೇದ, ಜೀವ ಶಿವ ಭೇದ, ಈ ಎಲ್ಲಾ ಭೇದಗಳು ಕೂಡ ನೀನು ನಾನು ಎಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳ ಹೊರಗು ತಿಳಿಯದು. ಆ ನನ್ನೊಳಗಿನ ಆ ಜೀವ ಶಿವ ಎಂಬ ದ್ವೈತ ಹೋಗಲಿಲ್ಲ ಅಂತಂದ್ರೆ ಕಲ್ಯಾಣದ ನಿಜ ಏನು ಅನ್ನೋದು ಕೂಡ ನನಗೆ ಗೊತ್ತಾಗುವುದಿಲ್ಲ. ಯಾಕೆ? ನನ್ನ ನಿಜವೇ ನನಗೆ ಗೊತ್ತಿಲ್ಲ ಅಂತನ್ನುವಾಗ ಕಲ್ಯಾಣದ ನಿಜ, ಬಸವಣ್ಣನವರ ನಿಜವಾದ ಕಲ್ಯಾಣದ ನಿಜ ನನಗೆ ಹೇಗೆ ಗೊತ್ತಾಗುತ್ತೆ? ಚೆನ್ನ ಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದೆನಾಗಿ ಇಹಾಪರ ಯಾವುದು ಜೀವ ಭಾವ, ಉಭಯ ಲಜ್ಜೆ ಜೀವ ಭಾವ, ಯಾವ ಜೀವ ಶಿವ ಭೇದಗಳೆಲ್ಲವೂ ಕೂಡ ಅಳಿದೆನಾಗಿ, ಲಜ್ಜೆ ಅಳಿದೆನಾಗಿ ಕಲ್ಯಾಣವಂ ಕಂಡು ನಮೋ ನಮೋ ಎನ್ನುತ್ತಿದ್ದೆನು. ಅದರಲ್ಲಿರುವುದರಿಂದ ನನಗೆ ಕಲ್ಯಾಣ ಈಗ ದಕ್ಕಿದೆ, ನಾ ಬರ್ತಾ ಇದ್ದೇನೆ. ಎಂಥ ಕಲ್ಯಾಣ? ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ, ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ. ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತಿ ಕ್ಷೇತ್ರವಾಗಿ, ಅದೇ ಕಾಶಿ, ಅದೇ ನಿಜ ಮುಕ್ತಿದಾಯಕ ಮೋಕ್ಷ ಸ್ಥಳ. ಎಲ್ಲಿ ನಮಗೆ ನಮ್ಮ ಅರಿವು ಕಂಡು ಬರುತ್ತದೆಯೋ, ನಾನ್ ಯಾರು ಎಂಬುದರ ನಿಜವಾದ ತಿಳುವಳಿಕೆ ನನಗೆ ಎಲ್ಲಿ ಸಾಧ್ಯವೋ, ಅಂಥವರು ಎಲ್ಲಿರ್ತಾರೋ ಅದೆಲ್ಲವೂ ಕೂಡ ಮುಕ್ತಿ ಕ್ಷೇತ್ರವೇ ತಾನೆ. ಮುಕ್ತಿ ಅಂತಂದ್ರೆ ಇನ್ನೇನು? ನನ್ನನ್ನ ನಾನು ನಿಜವಾಗಿ ತಿಳಿದುಕೊಳ್ಳುವುದು. ಆ ಕಷ್ಟಗಳೆಲ್ಲವನ್ನ ಕೂಡ ಕಳೆದುಕೊಳ್ಳೋದೇ ತಾನೆ. ಯಾವುದೇ ಈ ಚಿಂತೆ ತಕರಾರುಗಳು ಇದು ಅದು ಅಂತೆಲ್ಲ ಅನ್ಕೊಂಡು ಆ ನೆಮ್ಮದಿ ಸುಖ ಶಾಂತಿ ಜೀವಿತಾವಧಿಯಲ್ಲಿಯೇ ಬಂತ ಜೀವನ್ ಮುಕ್ತ ಸ್ಥಿತಿ. ಸತ್ತಾದ್ಮೇಲೆ ಯಾವನ್ಗೆ ಏನಾಗುತ್ತೆ ಯಾವನಿಗೂ.
ಜೀವ ಇರುವಾಗ ಆ ನೆಮ್ಮದಿಯಿಂದ ಇದ್ದೀನಾ? ದಟ್ ಇಸ್ ದ ಅಲ್ಟಿಮೇಟ್ ಆಸ್ಪೆಕ್ಟ್. ಅಂಥದ್ದು ಯಾವುದಾಗುತ್ತೋ ಎಲ್ಲಿ ಆಗುತ್ತೋ ಎಲ್ಲವೂ ಕಾಶಿ ನಿಮ್ಗೆ ಎಲ್ಲೆಲ್ಲಿ ಕಂಡು ಬರುತ್ತೋ. ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತಿ ಕ್ಷೇತ್ರವಾಗಿ ಆನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು. ಇಂತು ಬಸವರಾಜ ದೇವರ ಮಹಾತ್ಮೆಯಂ ಕೊಂಡಾಡುತ್ತ ಬಂದು ಆ ಬಸವರಾಜ ದೇವರ ನಿಜ ನಿವಾಸಮಂ ಪೊಕ್ಕು ಪ್ರಭುದೇವರು ಮುಖ್ಯವಾದ ಅಸಂಖ್ಯಾತ ಮಹಾಗಣಗಳಳು ಪರಮಾನಂದ ಸಂಗಿಯಾಗಿಪ್ಪ ಆ ಸಂಗನ ಬಸವಣ್ಣನ ಶ್ರೀಮೂರ್ತಿಯನ್ನು ಮಹಾದೇವಿ ಎಕ್ಕಗಳು ಕಂಡ ಪ್ರಸ್ತಾವದ ವಚನ. ಅಲ್ಲಿ ಮಹಾಮನೆ ಒಳಗಡೆ ಬಂದು ಬಸವಣ್ಣನವರನ್ನ ನೋಡ್ತಾ ಇದ್ದಾರೆ. ಅರಸಿ ತೊಳಲಿದಡಿಲ್ಲ, ಹರಸಿ ಬಳಲಿದಡಿಲ್ಲ, ಬಯಸಿ ಹೊಕ್ಕಡಿಲ್ಲ, ತಪಸ ಮಾಡಿದಡಿಲ್ಲ, ಅದು ತನ್ನ ಅಹಕಾಲಕ್ಕಲ್ಲದೆ ಸಾಧ್ಯವಾಗದು. ಆಗಬೇಕು, ಅದು ಬರೋ ಕಾಲಕ್ಕೆ ಬರುತ್ತೆ. ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು, ಬಿಡಬಾರ್ದಷ್ಟೇನೆ. ಆಗತ್ತೆ, ಥಿಂಗ್ಸ್ ಟೇಕ್ ಟೈಮ್, ಇಟ್ ಈಸ್ ಓಕೆ. ಸೋ ವಾಟ್? ಅಯ್ಯೋ ಇಷ್ಟೊಂದು ಆಗೋಗಿದೆ, ಆಗ್ಲೇ ಇನ್ಯಾವಾಗ ನಮಗ್ ಸಿದ್ಧಿಸುತ್ತೆ? ಚಿಂತೆ ಇಲ್ಲ, ಯಾವಾಗ್ಲೂ ಆಗ್ಲಿ, ಅದು ಬರೋ ಕಾಲಕ್ಕೆ ಬರುತ್ತೆ. ಅದು ತನ್ನ ಅಹಕಾಲಕ್ಕಲ್ಲದೆ ಸಾಧ್ಯವಾಗದು. ಶಿವನೊಲಿದಲ್ಲದೆ ಕೈಗೂಡದು. ಆತ್ಮ ಯಾರಿಗೆ ಒಲಿಯುತ್ತದೋ ಅದು ತನಗೆ ತಾನೇ ಅದನ್ನ ತೋರಿಸ್ಕೊಳ್ಳುತ್ತಂತೆ. ಉಪನಿಷತ್ತಿನಲ್ಲಿ ಬರುತ್ತೆ ಅದು. ಆತ್ಮ ಯಾರಿಗೂ ಒಲಿಯುತ್ತೋ ಅವರು ಆತ್ಮವನ್ನ ಕಾಣಬಹುದು. ಶಿವನೊಲಿದಲ್ಲದೆ ಕೈಗೂಡದು. ಚನ್ನಮಲ್ಲಿಕಾರ್ಜುನ ನೆನಗೆ ಒಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು. ಎಷ್ಟು ಪ್ರಯತ್ನ ಪಟ್ಟರೂ ಅದು ಆಗೋ ಕಾಲಕ್ಕೆ ಆಗುದು. ಪ್ರಯತ್ನ ಮಾಡ್ತಾ ಇರ್ಬೇಕು. ಅಯ್ಯೋ ಆದ ಕಾಲಕ್ಕೆ ತಾನೇ ತಾನಾಗ ಆಗ್ಬಿಡುತ್ತೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್ ಅನ್ನೋದನ್ನ ಅಲ್ಲ ಅಲ್ಲಿ ಹೇಳ್ತಾ ಇರುವಂಥದ್ದು. ಇಷ್ಟೇ ಅದು ಆಗೋ ಅಂತ ರೀತಿಯಲ್ಲಿ ಆ ದಾರಿಯಲ್ಲಿ ನಡೀತಾ ಹೋಗ್ತಾ ಇತ್ತು ಅಂತಂದ್ರೆ ಅದಾಗುವ ಕಾಲಕ್ಕೆ ಖಂಡಿತ ಕೈಗೂಡುವಂಥದ್ದು. ಮತ್ತೊಮ್ಮೆ, ಅಯ್ಯ ನಿಮ್ಮ ಸಜ್ಜನ ಸದ್ಭಾವರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯಿತ್ತು ಇಂದು. ಅಯ್ಯ ನಿಮ್ಮ ಸಜ್ಜನ ಸದ್ಭಾವರ ಶ್ರೀ ಚರಣಕ್ಕೆ ಎರಗಿದೆನಾಗಿ ಎನ್ನ ಹಣೆಯ ಲಿಖಿತ ತೊಡೆಯಿತ್ತು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿದ್ದೆನು. ಎಲ್ಲ ಆ ಸದ್ಭಕ್ತರ ಸದ್ಭಾವರ ಕಂಡೆನಾಗಿ ಎನ್ನ ಕಂಗಳ ಪಟಲ ಏನು ಮುಚ್ಚಿತ್ತೋ, ನನ್ನ ಕಣ್ಣಿಗೆ ಏನು ಕಟ್ಟಿತ್ತೋ ಅದು ಹರಿದು ಹೋಯಿತು. ನೌ ಐ ಆಮ್ ಏಬಲ್ ಟು ಸಿ. ಹಣೆಯ ಲಿಖಿತ ತೊಡೆಯಿತ್ತು. ಹಣೆ ಬರಹ ಏನು ಪ್ರಾರಬ್ಧಗಳು ಬರೆದಿದೆಯೋ ಅದೆಲ್ಲವೂ ಕೂಡ ನಶಿಸಿ ಹೋಯಿತು. ಆಗಾಮಿ ಸಂಚಿತ ಪ್ರಾರಬ್ಧ ಏನೇನಿದೆಯೋ ಎಲ್ಲ ಕರ್ಮ ಬಂಧಗಳೆಲ್ಲವೂ ಕಳೆದು ಹೋಯಿತು. ಆ ಕರ್ಮ ಬಂಧದಿಂದ, ಆ ಕರ್ಮ ಲೇಷದಿಂದ ಅದು ಏನು ಹಣೆ ಬರಹ ಇತ್ತು, ನಥಿಂಗ್. ಕಳೆದು ಹೋಗೋದು ಅಂತಂದ್ರೆ ಏನು? ನಥಿಂಗ್ ಬಾದರ್ಸ್ ಮೀ ನೌ ಎನಿಮೋರ್. ಏನೇ ಬಂದ್ರು ಆ ದೇಹ ಭಾವ, ಈ ದೇಹ ನಾನಲ್ಲ ಅಂತಂದಾಗ ಬರೋದು ಬಂದದ್ರಿಂದ ನನಗೆ ಏನು, ಇಟ್ ಡಸಂಟ್ ಅಫೆಕ್ಟ್ ಮೀ ಇನ್ ಎನಿವೇ. ಹಣೆಯ ಲಿಖಿತ ಪ್ರಾರಬ್ಧ ಕೂಡ ಏನು ಮಾಡಕ್ಕಾಗೋದಿಲ್ಲ ಅಂತವ್ರು. ಏನಾಯ್ತು ಆಯ್ತು ಆಯ್ತು, ದಿಸ್ ಇಸ್ ನಾಟ್ ಮೀ, ಐ ಆಮ್ ನಾಟ್ ವರಿಡ್ ಅಬೌಟ್ ಎನಿ ಆಫ್ ದೀಸ್ ಥಿಂಗ್ಸ್. ಅದೇನ್ ಕರ್ಮವೋ ಅಂತ ನಾವು ಅನ್ಕೊಳ್ಬೇಕು ಅಷ್ಟೇನೆ. ಯಾಕೆ? ಬಿಕಾಸ್ ಯು ಆರ್ ಸ್ಟಿಲ್ ಅಟ್ಯಾಚ್ ಟು ಆಲ್ ಆಫ್ ದೀಸ್ ಥಿಂಗ್ಸ್. ಇಟ್ ಅಫೆಕ್ಟ್ಸ್ ಅಸ್. ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಮಿಗೆ ಮಿಗೆ ನಮೋ ನಮೋ ಎನ್ನುತ್ತಿದ್ದೆನು. ಹೀಗೆ ಇಂತು ಮಹಾದೇವಿ ಎಕ್ಕಗಳು ಬಸವರಾಜ ದೇವರ ಶ್ರೀಪಾದಮಂ ದರ್ಶನವಾಗಿ ಸಾಷ್ಟಾಂಗ ದಂಡ ಪ್ರಣಾಮಮಂ ಮಾಡಿ ಕೈ ಮುಗಿದು ನಿಂದಿರಲು ಆ ಪ್ರಸ್ತಾವದಳು ಬಸವರಾಜ ದೇವರು ಮಹಾದೇವಿ ಎಕ್ಕನ ಕಂಡು ಪ್ರಭುದೇವರಿಗೆ ತೋರಿ ನುಡಿದ ಪ್ರಸ್ತಾವದ ವಚನ. ತುಂಬಾ ಚೆನ್ನಾಗಿರೋ ವಚನಗಳಿದಂತು. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಬತ್ತಲೆಯಂದರಿದು, ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದು. ಬ್ಯೂಟಿಫುಲ್ ಲೈನ್ ಇದು. ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದು. ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹದೇವಿ ಎಕ್ಕನ ನಿಲವ ನೋಡ ಪ್ರಭುವೆ.
ರೂಪಿಲ್ಲದವಂಗೆ ಒಲಿದವರಿಗೆ ತನುವಿನ ಹಂಗುಂಟೆ, ಮನವಿಲ್ಲದವಂಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ, ದಿಗಂಬರಂಗೆ ಒಲಿದವರಿಗೆ ಕೌಪೀನದ ಹಂಗುಂಟೆ, ಕೂಡಲ ಸಂಗಮ ದೇವಯ್ಯ ಮಹದೇವಿ ಎಕ್ಕನೆಂಬ ಭಕ್ತೆಗೆ ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ದೇಹದ ಲಜ್ಜೆ, ಈ ದೇಹ, ಇದಕ್ಕೆ ನಾನು ಹೀಗೆ ಹಾಕೊಂಡ್ರೇನೆ, ಹೀಗೆ ಮುಚ್ಚಿಕೊಂಡ್ರೇನೆ, ಇದನ್ನೇ ಎಲ್ಲವೂ ಕೂಡ ಹೊರಗಿನದನ್ನೆಲ್ಲ ನಾವು ನೋಡಿ ಇದಕ್ಕೆ ಒಂದು ಅಸಹ್ಯ, ಇದು ಸಹ್ಯ, ಇದು ಚಂದ, ಇದು ಅಂದ, ಇದು ಕೆಟ್ಟದು, ಇದು ಒಳ್ಳೇದು, ಹೀಗಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿಲ್ಲ. ಎವ್ರಿಥಿಂಗ್ ಆರ್ ಆಟ್ರಿಬ್ಯೂಟ್ಸ್. ಜೈನ ಸನ್ಯಾಸಿಗಳಲ್ಲಿ ದಿಗಂಬರ ಸನ್ಯಾಸಿಗಳು ಅಂತ ಕೂಡ ಇರ್ತಾರೆ. ಕಷ್ಟ. ಯಾವುದನ್ನು ಆಗಿನ ಕಾಲದಲ್ಲೂ ಕೂಡ ಜೈನ ಮತ ಎಷ್ಟು ಪ್ರಾಬಲ್ಯದಲ್ಲಿತ್ತು ನೋಡಿದ್ರು ಪ್ರತಿಯೊಂದು ಕೂಡ ಗೊತ್ತಿರುವಂತಹದ್ದೇನೆ. ಅಲ್ಲಿಯೂ ಕೂಡ ಬರುವಂತದ್ದು ಯಾಕೆ? ಈ ಆಲ್ ಆಫ್ ದೀಸ್ ಆಟ್ರಿಬ್ಯೂಟ್ಸ್ ದಟ್ ವಿ ಆರ್ ಥಿಂಕಿಂಗ್ ಆಫ್, ಯು ಹ್ಯಾವ್ ಟು ಗೋ ಬಿಯಾಂಡ್ ಆಲ್ ಆಫ್ ದಿಸ್. ದಿಸ್ ಇಸ್ ನಾಟ್ ಮೀ, ದಿಸ್ ಬಾಡಿ ಇಸ್ ನಾಟ್ ಮೀ ಅಂತ ಅನ್ನುವಾಗ ಅದರ ಮೇಂಟೆನೆನ್ಸ್ಗೆ ಅದನ್ನ ಇದಕ್ಕೋಸ್ಕರ ಇದನ್ನೆಲ್ಲ ಹಾಕೊಳ್ಳುವಂಥದ್ದೇನು ಕಲ್ಪಿತ. ಪ್ರತಿಯೊಂದು ಆ ಲಜ್ಜಾಭಿಮಾನಗಳೆಲ್ಲವೂ ಕೂಡ ದೇ ಆರ್ ಯೋರ್ ಇಮ್ಯಾಜಿನೇಷನ್. ದಟ್ಸ್ ಜಸ್ಟ್ ಅ ಮೇಕಪ್ ಆಫ್ ಯೋರ್ ಮೈಂಡ್. ಅದೆಲ್ಲವನ್ನ ಕಳೆದು ಆ ಮಟ್ಟಕ್ಕೆ ದೇಹಾಭಿಮಾನವನ್ನ, ಈ ದೇಹ ನಾನು ಅಲ್ಲ ಅಂತ ಅನ್ನುವುದನ್ನ ಆ ಮಟ್ಟಕ್ಕೆ ಏರಿಸಿರುವಂಥದ್ದು. ಜೀವದ ಲಜ್ಜೆಯ ಮೋಹವ ನಡಿದು ನಾನು ಯಾವುದೇ, ಈ ಜೀವ ಅಂತಂದಾಗ ನಾನು ಮಾಯಾ ಪಾಶದಲ್ಲಿ ಬದ್ಧನಾಗಿದ್ದೇನೆ, ನಾನು ಅಣು ಮಾತ್ರ, ಅಶಕ್ತ, ನಿಶಕ್ತ, ನಾನು ಕರ್ಮಬಂಧದಿಂದ ಲೇಪಿತನಾಗಿ ಈ ಭವಬಂಧನದಲ್ಲಿ ನಾನು ಬಿದ್ದಿದ್ದೇನೆ. ಈ ಎಲ್ಲ ಕೂಡ ಏನೇನೇನೇನೇನೇನ್ ಲಿಮಿಟೇಷನ್ಸ್ ಇದೆ, ಅದಕ್ಕೆ ಅಂಟುಕೊಂಡಿರುವಂಥದ್ದು ಇದೆಯಲ್ಲ, ಆ ಮೋಹವ ನಡಿದು ಮನದ ಲಜ್ಜೆಯ ನೆನಹ ಸುಟ್ಟು ಅಹಂಕಾರ ಏನೇನು ಬರುತ್ತೋ ಆ ಈ ನಾನು, ಆ ಅಹಂಭಾವ, ಅದೆಲ್ಲವೂ ಕೂಡ ಮನದ ಲಜ್ಜೆಯ ನೆನಹು. ಆ ನೆನಪುಗಳೆಲ್ಲವೂ ಕೂಡ ನನ್ನ ಹಿಂದಿನದೇನು ಮುಂದಿನದೇನು, ನಾನು ಹೇಗಿದ್ದೆ, ನಾನು ಹಾಗಿದ್ದೆ, ನಾನು ಹೀಗಿದ್ದೆ, ಯಾವುದು ಕೂಡ ನನ್ ಆಫ್ ದಟ್, ಮೈ ಪಾಸ್ಟ್ ಡಸ್ ನಾಟ್ ಇನ್ ಎನಿ ವೇ is attached to me. ಆ ನೆನಪುಗಳೆಲ್ಲವನ್ನೂ ಕೂಡ ಮನದ ಲಜ್ಜೆಯ ನೆನಹ ಸುಟ್ಟು ಭಾವದ ಕೂಟ ಬತ್ತಲೆ ಎಂದರಿದು ನಿಜವಾಗಿಯೂ ಆ ಪರಮಾತ್ಮಾನುಸಂಧಾನವಾಗಬೇಕು ಅಂತಂದರೆ ನಿಜವಾದ ಬತ್ತಲೆತನ ಅಲ್ಲಿ ತಾನೆ. ಒಳಗೇನಿದೆ ಅನ್ನೋದು ಗೊತ್ತಿರೋದಿಲ್ವ? ಅದಕ್ಕೆ ಯಾವಾಗ್ಲೂ ಹೇಳ್ತೇನೆ, ತುಂಬಾ ತುಂಬಾ ಕಷ್ಟ ಇದನ್ನ. ನಿಜವಾಗಿಯೂ ಆಚರಣೆ ಅಂತ ಅನ್ನೋದು, ದಟ್ ಇಸ್ ವಾಟ್ ಇಸ್ ಸೋ ಔಟ್ಸ್ಟ್ಯಾಂಡಿಂಗ್ ಅಬೌಟ್ ದಟ್ 12th century. ಎಷ್ಟು ಜನ ಅದನ್ನ ಸಾಧಿಸಿದ್ರು. ಭಾವದ ಕೂಟ ಬತ್ತಲೆ. ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ದಟ್ ಟ್ರಾನ್ಸ್ಪರೆನ್ಸಿ ಇಸ್ ಬಿಟ್ವೀನ್ ಯು ಅಂಡ್ ದಟ್ ರಿಯಾಲಿಟಿ. ಆ ಶಿವಭಾವದಲ್ಲಿ ಶಿವಾನುಸಂಧಾನ, ಆ ಪರಮಾತ್ಮಾನುಸಂಧಾನ, ಆತ್ಮಾನುಸಂಧಾನವಾಗುವಾಗ ನಮ್ಮಲ್ಲಿ ಏನೇನೂ ಕೂಡ ಯು ಕ್ಯಾನ್ ನಾಟ್ ಕವರ್ ಎನಿಥಿಂಗ್. ಯು ಹ್ಯಾವ್ ಟು ಶ್ರೆಡ್ ಆಲ್ ಆಫ್ ದೀಸ್ ಕವರ್ಸ್. ಆ ಕೂಟ ಬತ್ತಲೆ ಎಂದರಿತು. ದಟ್ ಈಸ್ ಅ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ದೇರ್ ಕ್ಯಾನ್ ಬಿ ನೋ ಕವರಿಂಗ್ಸ್, ದೇರ್ ಕ್ಯಾನ್ ಬಿ ನೋ externalities. That is where you are purely naked. You are pure naked. Because there is nothing that covers you. Nothing can cover you. ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದು. This is very, very important. ಆ ಪರಮಾತ್ಮನನ್ನ ಸೇರಬೇಕು ಅಂತಂದ್ರೆ, ಆ ತುಡಿತ ನಿಜವಾಗಿಯೂ ಇತ್ತು ಅಂತಂದ್ರೆ, ಕೊಟ್ಟು ಕೊಡೋ
ಕೊಟ್ಟು ತೆಗೆದುಕೊಳ್ಳೋ ಯಾವ ವ್ಯವಹಾರಗಳು ಕೂಡ ಇಲ್ಲ. ಅಹೈತುಕ ಪ್ರೀತಿ, ಯಾವುದೇ ಕಾಮನೆಗಳಿಲ್ಲದೆ ನಾನಿಷ್ಟು ಮಾಡದೆ ನನಗಿದು ಬೇಕು, ಯಾವ ವ್ಯವಹಾರಗಳು ಕೂಡ ಇಲ್ಲ. ತವಕದ ಸ್ನೇಹ, ಸ್ನೇಹ, ಅಂಥ ಭಕ್ತಿ, ಅಂಥ ಪ್ರೀತಿ, ಅಂಥ ಸಮರ್ಪಣೆ. ಅಹೈತುಕಿ ತ್ವಯೇ ಅಂತ ಅಂದ್ಬಿಟ್ಟು ಇವರು ಶಿಕ್ಷಾಷ್ಟಕಂನಲ್ಲಿ ಬರುತ್ತೆ. ಅದು ಗೋರಾಂಗರು ಶಿಕ್ಷಾಷ್ಟಕಂನಲ್ಲಿ ಕೃಷ್ಣನನ್ನ ಹೇಗೆ ಬಯಸ್ತಾರೆ ಅಂತಂದ್ರೆ ಅಹೈತುಕ ಪ್ರೀತಿ, ಅಹೈತುಕ ಪ್ರೀತಿ, ಅಹೈತುಕಿ ತ್ವಯೇ. ನಿನ್ನನ್ನೇ ಅಷ್ಟು ನೀನು ಏನ್ ಕೊಡಲಿಲ್ಲ, ನಾನು ಇದು ಮಾಡ್ದೆ ಅದು ಮಾಡ್ದೆ, ಯು ಹ್ಯಾವ್ ಟು ಡೂ ದಿಸ್ ಟು ಮೀ, ಯು ಹ್ಯಾವ್ ಟು ಡೂ ದಟ್ ಟು ಮೀ. ಅನ್ಕಂಡೀಷನಲ್ ಲವ್, ಅನ್ಕಂಡೀಷನಲ್ ಸರೆಂಡರಿಂಗ್, ಅನ್ಕಂಡೀಷನಲ್ ಡೆಡಿಕೇಶನ್. ತವಕದ ಸ್ನೇಹ ವ್ಯವಹಾರಕ್ಕೆ ಹೋಗದು, ಅದು ಹೋಗೋದೂ ಇಲ್ಲ. ಆ ಮಾತುಗಳಿಗೇನೆ ದಟ್ ಗಿವ್ ಅಂಡ್ ಟೇಕ್ ಅನ್ನೋ ವಿಚಾರವೇ ಬರೋದಿಲ್ಲ. ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ, ಮಹದೇವಿ ಯಕ್ಕನ ನಿಲವ ನೋಡ ಪ್ರಭುವೆ. ರೂಪಿಲ್ಲದೆ ಇರುವಂತವನು ಶಿವ ಅಂತಂದ್ರೆ ಹೀಗ ನಾಮರೂಪಾತ್ಮಕವಾಗಿ ನೀವು ಯಾವುದನ್ನೇ ಇಟ್ಟುಕೊಂಡ್ರೂ ಕೂಡ ಅದೆಲ್ಲ ಲಿಮಿಟೇಷನ್. ಶಿವ ಈಸ್ ಲೈಕ್ ದಿಸ್ ಅಂತಂದ್ರೆ ನೋ. The ultimate form of Shiva is beyond all forms. It is beyond all attributes. It is beyond all description. ವೇದಾಂತದಲ್ಲಿ ಪರಬ್ರಹ್ಮ ಅಂತ ಅಂದರೆ ಶರಣರ ದರ್ಶನದಲ್ಲಿ ಅದನ್ನ ಶಿವ ಅಂತ ಹೇಳುದು. ಆ ರೂಪಿಲ್ಲದವಂಗೆ ಒಲಿದವರಿಗೆ ತನುವಿನ ಹಂಗುಂಟೆ. ಯಾವನಿಗೆ ತನುವೇ ಇಲ್ಲವೋ ಅಂಥವನನ್ನ ಒಲಿಸ್ಕೊಳ್ಬೇಕು ಅಂತಂದ್ರೆ ನಾನು ತನುವಿಗೆ ಅಂಟುಕೊಂಡಿರ್ಲಿಕ್ಕೆ ಸಾಧ್ಯವ. ಮನವಿಲ್ಲದವಂಗೆ ಮೆಚ್ಚಿದವರಿಗೆ ಅಭಿಮಾನದ ಹಂಗುಂಟೆ. ಮನಸ್ಸೇ ಇಲ್ಲ, ಆ ಒಂದು ಅಹಂಕಾರ, ಆ ನಾನು, ಅದು ಯಾವುದೂ ಇಲ್ಲದೆ ಇರುವಂತಹ ಸಚ್ಚಿದಾನಂದ ಘನ ಸ್ವರೂಪ ಅದು. ಅದನ್ನ ಮೆಚ್ಚಿದವರಿಗೆ ನಾನು ಅನ್ನೋದನ್ನ ನಾನು ಇಟ್ಟುಕೊಂಡು ಅದನ್ನ ಸೇರ್ಲಿಕ್ಕಾಗತ್ತ. ದಿಗಂಬರ ಅಂತಂದ್ರೆ ಬಟ್ಟೆ ಹಾಕೊಂಡಿಲ್ಲ ಅಂತ ಅನ್ನುವ ಒಂದು ಸೀಮಿತಾರ್ಥ ಅಲ್ಲ. ನಾವು ನಮ್ಮ ನಿಜವಾದ ದೈನಂದಿನ ಬಳಕೆಯಲ್ಲಿ ದಿಗಂಬರ ಅನ್ಕೊಂಡು ಆ ರೀತಿಯಲ್ಲಿ ನಾವು ಅರ್ಥೈಸ್ಕೊಂಡ್ಬಿಟ್ಟಿದ್ದೇವೆ. ನಿಜವಾದ ಅರ್ಥ ಏನು? ದಿಗಂಬರ ದಿಕ್ಕುಗಳೇ ಯಾರಿಗೆ ಅಂಬರವಾಗಿ, ದಿಕ್ಕುಗಳೇ ಯಾವುದಕ್ಕೆ ಹೊರಿಕೆಯಾಗಿದೆಯೋ ಅಷ್ಟ ದಿಕ್ಕುಗಳು, ದಶ ದಿಕ್ಕುಗಳು ಮೇಲೆ ಕೆಳಗೆ ಸೇರಿಕೊಂಡ್ರೆ, ಇಲ್ಲ ಸುತ್ತಲೂ ನೋಡುವಲ್ಲಿ ಅಷ್ಟ ದಿಕ್ಕುಗಳು ಅಂತ ನೋಡಿದ್ರೆ ಮೇಲೆ ಕೆಳಗಡೆನೂ ಸೇರಿಸ್ಕೊಂಡ್ರೆ, ಆ ದಿಕ್ಕುಗಳನ್ನು ಸೇರಿಕೊಂಡ್ರೆ ದಶ ದಿಕ್ಕುಗಳು. ಅವೇ ಯಾವುದು ಹೊದಿಕೆಯಾಗಿದೆಯೋ ಅದು ದಿಗಂಬರ. ಆ ಶಿವ ದಿಗಂಬರ ಅಂತಂದ್ರೆ ಯಾವುದು ದಿಕ್ಕುಗಳೇ ಅವನು ಅಂತವನನ್ನು ಹೊದಿಬೇಕು ಅಂತಂದ್ರೆ, ವ್ಯಾರ್ ಆರ್ ಯು ಗೋಯಿಂಗ್ ಟು ಫೈಂಡ್ ಸಮಥಿಂಗ್ ದಟ್ ವಿಲ್ ಕವರ್ ಹಿಮ್? ಜಗದಗಲ ಮುಗಿಲಗಲ ಅಂತ ಇರುವಂತವನಿಗೆ ಬಟ್ಟೆ ಉಡಿಸ್ಬೇಕು ಅಂದ್ರೆ ಎಲ್ಲಿಂದ ಸಾಧ್ಯ? ದಿಕ್ಕುಗಳೇ ಅಂತ ಅನ್ಕೋಬೇಕಷ್ಟೇನೆ. ಅಂಥವನಿಗೆ ಒಲಿದವರಿಗೆ ಕೌಪೀನದ ಹಂಗುಂಟೆ. ಲಜ್ಜಾಭಿಮಾನಗಳನ್ನ ಮರೆಮಾಚಿಕೊಳ್ಳುವುದಕ್ಕೋಸ್ಕರ ಆ ಲಜ್ಜಾಭಿಮಾನದ ಹಂಗಿನಿಂದ ಆ ಕೌಪೀನ ಒಂದು ತುಂಡು ಬಟ್ಟೆಯೋ ಮತ್ತೊಂದೋ ಮಗದೊಂದೋ ಸುತ್ತುಕೊಂಡಿರುವಂತವರಿಗೆ ಆ ಕೌಪೀನ ಬೇಕಾ? ಕೂಡಲ ಸಂಗಮ ದೇವಯ್ಯ ಮಹದೇವಿ ಎಕ್ಕನೆಂಬ ಭಕ್ತಿಗೆ ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ದಟ್ ಇಸ್ ನಿಜವಾದ ಸಂತೃಪ್ತಿ, ಆನಂದ ಅಂತಂದ್ರೆ ಅದು. ಆವ ಹೊರೆಯೂ ಇಲ್ಲ. ದೇರ್ ಇಸ್ ನೋ ಎಕ್ಸ್ಟರ್ನಲ್ bearings on her. There is nobody that she has to please. There is nothing that she has to worry about. ಯಾವುದೂ ಇಲ್ಲ. ಆವ ಹೊರೆಯೂ ಇಲ್ಲ ನೋಡ ಪ್ರಭುವೆ. ಮೈ ಮೇಲೆ ಹೊರೆ ಇಲ್ಲ, ಮನಸ್ಸಿನಲ್ಲಿ ಹೊರೆ ಇಲ್ಲ. ಎಷ್ಟು ಜನ ಕೇಳ್ತಾ ಇದ್ದಾರೆ, ಹೇಗೆ ಹೇಳ್ತೀನೋ, ಏನ್ ಅನ್ಕೋತಾರೋ? ನೋ, ನಥಿಂಗ್. ನಾವು ಹಾಕೊಂಡಿದ್ದೇವೆ, ಸೊ ನನಗೆ ಟೆನ್ಷನ್.
ಇವಾಗ ಇದನ್ನ ಹಾಕೊಂಡು ಹೊರಗಡೆ ಹೋದ್ರೆ ಜನ ಏನ್ ಅನ್ಕೊಳ್ತಾರೋ, ನೋ ವಿ ಆರ್ ಲೈಕ್ ಐ ಹ್ಯಾವ್ ಟು ಡ್ರೆಸ್ ಅಪ್ ಲೈಕ್ ದಿಸ್. ಆಲ್ ಆಫ್ ದಟ್ ಇಸ್ ಭಾರಗಳನ್ನ ನಮ್ಮ ಮೇಲೆ ನಾವು ಎಷ್ಟು ಭಾರಗಳನ್ನ ಹೊತ್ತಿಸ್ಕೊಳ್ತೇವೆ. ಕತ್ತೆ ತರ ಇನ್ನ ತಂದ್ ಹಾಕಿ ಅಂತ ಅಂದ್ಬಿಟ್ಟು ಆಕೆಗೆ ಯಾವ ಹೊರೆಯೂ ಇಲ್ಲ ನೋಡ. ಹೀಗಂದರೆ ಇಂತು ಬಸವರಾಜ ದೇವರು ಪ್ರಭುದೇವರಿಗೆ ಮಹಾದೇವಿ ಯಕ್ಕನ ನಿಲವನ್ನು ಒರೆದೊರೆದು ಹೇಳಿ ತೋರಲು ಆ ಪ್ರಭುದೇವರು ಮಹಾದೇವಿ ಯಕ್ಕನಂ ಅನುಭಾವ ಸುಖ ಮುಖದಿಂ ನುಡಿಯಿಸುವ ಪ್ರಸ್ತಾವದ ವಚನ. ಉದಮದದ ಯೌವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆ ಅವ್ವ. ಸತಿ ಎಂದಡೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳ್ಳಿರು, ಅಲ್ಲದಡೆ ತೊಲಗು ತಾಯೇ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸನ್ನಹಿತವ ಬಯಸುವಡೆ, ನಿನ್ನ ಪತಿಯಾರೆಂಬುದ ಹೇಳ ಎಲೆ ಅವ್ವ. ಏನ್ ಪ್ರಭುದೇವರು ತೊಲಗು ಅಂತಂದ್ಬಿಟ್ರೆ ಹಾಗಂತಲ್ಲ, ಹೋಗಮ್ಮ, ಇಲ್ಲಿ ನಿನಗೆ ದೇರ್ ಇಸ್ ನೋ ಪಾಯಿಂಟ್ ಇನ್ ಯು ಬೀಯಿಂಗ್ ಹಿಯರ್. ಯು ವಾಂಟ್ ಸರ್ವ್ ಎನಿ ಪರ್ಪಸ್, ದಿಸ್ ವಾಂಟ್ ಸರ್ವ್ ಎನಿ ಪರ್ಪಸ್, ಸೊ ಗೋ ಅಂತಂದ್ಬಿಟ್ಟು ಹೇಳೋ ಹಾಗೆ. ಯಾಕೆ? ಉದಮದದ ಯೌವನವನೊಳಕೊಂಡ ಸತಿ ನೀನು. ತುಂಬು ಯೌವನ, ತುಂಬು ಪ್ರಾಯ. ಆ ಪ್ರಾಯ ಅಂತಂದ್ರೆ ಆ ಬರುವಂತದ್ದೇನು, ಆ ವಯಸ್ಸಿನಲ್ಲಿ ಆ ಅಹಂಕಾರ, ವಯಸ್ಸಿನ ಅಹಂಕಾರ, ನಾನು ಎಷ್ಟು ಚಂದ, ನಾನು ಎಷ್ಟು ಅಂದ. ಆ ಮದದ ಯೌವನವನ್ನ ತುಂಬಿಕೊಂಡಿರುವಂತಹ ಹೆಣ್ಣು ನೀನು, ಸತಿ ನೀನು. ಇತ್ತಲೇಕೆ ಬಂದೆ ಅವ್ವ. ಹೀಗಿಟ್ಟುಕೊಂಡು ಇಂತಹ ಆ ಯೌವನ ತುಂಬಿರುವಂತಹ ದೇಹವನ್ನ ಹೊತ್ತುಕೊಂಡು ಈ ಕಡೆ ಯಾಕೆ ಬಂದೆ ನೀನು? ವಾಟ್ ಇಸ್ ದಟ್ ಯು ಆರ್ ಟ್ರೈಂಗ್ ಟು ಗೇನ್ ಔಟ್ ಆಫ್ ಬೈ ಕಮಿಂಗ್ ಓವರ್ ಹಿಯರ್? ಸತಿ ಎಂದಡೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳ್ಳಿರು. ಸುಮ್ಮನೆ ಸತಿಯಾಗಿ ಬಂದಿದ್ದಾಳೆ, ನಾನು ಸತಿ ಬಂದಿದ್ದೇನೆ, ಇಲ್ಲಿ ಈ ಸಂಘದಲ್ಲಿ ನಾನು ಸೇರುವ ಅರ್ಹತೆಯನ್ನ ಹೊಂದಿಕೊಂಡು ನಾನು ಬಂದಿದ್ದೇನೆ ಅಂತ ಸುಮ್ಮನೆ ಎಲ್ಲ ಬಂದು ಬಿಟ್ರೆ ಒಪ್ಪಿಕೊಳ್ಳುವಂತವರಲ್ಲ. ಯು ಹ್ಯಾವ್ ಟು ಪ್ರೂವ್. ಸತಿ ಅಂತ ಹೇಳೋದು, ಪತಿವ್ರತೆ ಸತಿಯಾಗಿ ನಾನು ಬಂದಿದ್ದೇನೆ ಅಂತಂದರೆ, ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳ್ಳಿರು. ನಿನ್ನ ಗಂಡ ಯಾರು ಅಂತ ಹೇಳಿ ಬಂದು ಕೂತ್ಕೋ. ಗಂಡನ ಹಂಗೆ ಇಲ್ಲದೆ, ಯಾವುದೂ ಕೂಡ ಇಲ್ಲದೆ, ತುಂಬು ಯೌವನದಿಂದ ನಾನು ಇಲ್ಲಿ ಬಂದಿದ್ದೇನೆ ಅಂತಂದ್ರೆ, ನೋ, ದೆನ್ ದಿಸ್ ಇಸ್ ನಾಟ್ ದ ರೈಟ್ ಸೆಟ್ಟಿಂಗ್ ಫಾರ್ ಯು. ಅಲ್ಲದಡೆ ತೊಲಗು ತಾಯೇ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸನ್ನಹಿತವ ಬಯಸುವಡೆ. ನಮ್ಮ ಗುಹೇಶ್ವರನ ಈ ಶರಣರಲ್ಲಿ, ಈ ಜ್ಞಾನಿಗಳ ನಡುವೆ ನೀನು ಬಂದು ಅವರ ಸಂಘವನ್ನ, ಅವರ ಜೊತೆಗಿನ ಆ ಅನುಸಂಧಾನಗಳನ್ನ ನೀನು ಇಷ್ಟಪಡುವ ಹಾಗಿದ್ದರೆ, ನಿನ್ನ ಪತಿ ಯಾರೆಂಬುದ ಹೇಳ ಎಲೆ ಅವ್ವ. ಯಾರು ಅಂತ ಹೇಳಿ ಬಂದು ಕೂತ್ಕೋ. ಹಿಂಗೆಂದು ಪ್ರಭುದೇವರು ಮಹಾದೇವಿ ಯಕ್ಕಗಳ ಬೆಸಗೊಳ್ಳಲು, ಇದಕ್ಕೆ ಆ ಮಹಾದೇವಿ ಯಕ್ಕಗಳು ತನ್ನ ಪತಿಯ ಕುರುಹ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುವಣಿಗನಾದ, ನಾನೇ ಮಧುವಳಿಗೆಯಾದೆನು, ಈ ಭುವನವೆಲ್ಲರಿಯಲು ಅಸಂಖ್ಯಾತರೆನಗೆ ತಾಯಿ ತಂದೆಗಳು, ಕೊಟ್ಟರು ಸಾದೃಶ್ಯವಪ್ಪ ವರನ ನೋಡಿ, ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ, ಮಿಕ್ಕಿನ ಲೋಕದವರೆನಗೆ ಸಂಬಂಧವಿಲ್ಲಯ್ಯ. ಸಂಬಂಧ ಕುದುರಿಸೋರು ಯಾರು? ತೆತ್ತಿಗ ಬರ್ತಾರಲ್ಲ, ಯೂಶಲಿ ಮದುವೆ ಮಾಡಿಸ್ಕೊಳ್ಳುವಾಗ ನಮ್ಗೆ ಇವ್ರಿಗೆ ಗೊತ್ತು, ಈ ವರನ್ ಕಡೆಯವರು ಅಥವಾ ಹುಡುಗಿ ಕಡೆಯವರು, ಅವ್ರ ಕಡೆ ಎಲ್ಲ ಚೆನ್ನಾಗಿ ಗೊತ್ತಿದ್ದಾರೆ, ತುಂಬಾ ಒಳ್ಳೆ ಮನೆತನ, ನಿಮಗೆ ಪರ್ಫೆಕ್ಟ್ ಒಳ್ಳೆ ಹೊಂದಿಕೆ ಆಗತ್ತೆ ನೋಡಿ ಬಂದಿದ್ದೇವೆ. ಆಗಿನ ಕಾಲದಲ್ಲಿ, ಈಗೆಲ್ಲ shaadi.com ಟೈಮ್ ಅಲ್ಲ, ಆಗಲ್ಲಿ ಯಾರೋ ಒಬ್ರು ಗೊತ್ತಿರೋರು ಇರೋರು. ಗುರುವೇ ತೆತ್ತಿಗನಾದ. ಯಾಕೆ? ಗುರು ಅವನು ಫಸ್ಟ್ ತಿಳ್ಕೊಂಡಿರ್ಬೇಕಲ್ಲ. ಮದುವೆ ಸಂಬಂಧ ತಗೊಂಡ್ ಬರೋನ್ಗೆ ಮೊದಲು ಈ ವರನ ಕಡೆ ಅವ್ರದ್ದು, ವಧು ಕಡೆ ಅವ್ರದ್ದು
ಮನೆ ಕಡೆ ಹೇಗೆ, ಸಂಗತಿಗಳು ಹೇಗೆ, ಸ್ಥಿತಿಗತಿಗಳು ಹೇಗೆ ಎಲ್ಲ ಗೊತ್ತಿರ್ಬೇಕು. ಆಮೇಲೆ ಅವನ್ ಬಂದು ಅವಾಗ ಹೇಳುವಂತದ್ದು ಕರೆಕ್ಟ್, ನಿಮ್ಗೆ ನಿಮ್ ಮನೆಗೆ ಬೆಸ್ಟ್ ಹುಡುಕಿಟ್ಟಿದ್ದೇನೆ, ಬೆಸ್ಟ್ ನಿಮ್ ಮನೆಗೆ ನಿಮ್ಮ ಅತ್ತೆ ಮಾವನ್ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುವಂತವ್ರು ಬೇಕು. ಅತ್ತೆ ಗಟ್ಟಿಯಾಗಿದ್ರು ಅಂತಂದ್ರೆ ಸ್ವಲ್ಪ ಮೆತ್ತಗಿರುವಂತವ್ರು, ಸಂಸಾರ ತೂಗಿಸ್ಕೊಂಡು ನಡ್ಸ್ಕೊಂಡು ಹೋಗುವಂತವ್ರು. ಹಾಗೇನೆ ಹುಡುಗಿ ಅಂತೂ ಅಷ್ಟು ಚೆನ್ನಾಗಿ, ಹುಡುಗ ಅಂತೂ ಅಷ್ಟು ಎಲ್ಲ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾನೆ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡಿರ್ತಾನೆ, ಎಲ್ಲ ಗೊತ್ತಿರುವಂತದ್ದು. ಗುರುವೇ ತೆತ್ತಿಗನಾದ. ಯಾಕೆ? ಗುರುವಿಗೆ ಮೊದಲು ಗೊತ್ತಿರ್ಬೇಕಲ್ಲ. ಲಿಂಗವೇ ಮಧುವಣಿಗನಾದ. ಅವನೇ ವರ, ಶಿವನೇ ವರ. ನಾನೇ ಮಧುಬಳಿಗೆಯಾದೆನು, ನಾನು ವಧು. ಈ ಭುವನವೆಲ್ಲರಿಯಲು, ಎಲ್ಲರಿಗೂ ಕೂಡ ಗೊತ್ತಾಗುವ ರೀತಿ ಜೋರಾಗಿ ಆ ದೀಕ್ಷೆ ಆಗುವುದು ಪ್ರತಿಯೊಬ್ಬರಿಗೂ ಕೂಡ. ಅದರ ನೀನು ಯಾವುದೇ ಲೋಕದ ಎಲ್ಲ ಭಾವಗಳಿಗೂ ಕೂಡ ಅರಿವಿಗೆ ಬರುವ ರೀತಿ ಯು ಹ್ಯಾವ್ ಟು ಗೋ ಟುವರ್ಡ್ಸ್, ಲೈಕ್ ವಿತ್ ಇನ್ ಯೋರ್ ಸೆಲ್ಫ್. ಎಲ್ಲರಿಗೂ ಕೂಡ ಗೊತ್ತಾಗುವ ರೀತಿ, ಭುವನವೆಲ್ಲ ಅರಿಯಲು ಎಲ್ಲರಿಗೂ ಗೊತ್ತಾಗತ್ತೆ. ಅಸಂಖ್ಯಾತರೆನಗೆ ತಂದೆ ತಾಯಿಗಳು ಎಲ್ಲರೂ ಕೂಡ, ಬೇರೆ ಯಾರ್ಯಾರಿದಾರೋ ಎವ್ರಿ ಒನ್ ಇಸ್ ಮೈ ಪ್ಯಾರೆಂಟ್. ಕೊಟ್ಟರು ಸಾದೃಶ್ಯವಪ್ಪ ವರನ ನೋಡಿ. ಯಾಕೆ? ಸೂಟ್ ಆಗ್ಬೇಕಲ್ಲ, ಕರೆಕ್ಟ್ ಆಗಿ ಮ್ಯಾಚ್ ಆಗುವಂಥದ್ದು, ಪರ್ಫೆಕ್ಟ್ ಮ್ಯಾಚ್, ಮ್ಯಾಚ್ ಮೇಡ್ ಇನ್ ಹೆವೆನ್. ಸಾದೃಶ್ಯವಪ್ಪ ವರನ ನೋಡಿ, ಒಳ್ಳೆ ಗುಣವಂತ ಸರಿಯಾಗಿ ಸೆಟ್ ಆಗತ್ತೆ. ಎಷ್ಟು 32, 28, 32, ಅದೆಷ್ಟೋ ಒಂದಷ್ಟು ಲಕ್ಷಣಗಳು ಸೇರ್ ಬರ್ಬೇಕಲ್ಲ, ಅಷ್ಟು ಪರ್ಫೆಕ್ಟ್ ಮ್ಯಾಚ್. ಸಾದೃಶ್ಯವಪ್ಪ ವರನ ನೋಡಿ, ಇದು ಕಾರಣ. ಹಾಗೆ ನನಗ್ ಮದುವೆ ಮಾಡಿಸಿದ್ರು, ಅದಕ್ಕಾಗಿ ನನ್ನ ಗಂಡ ಚೆನ್ನಮಲ್ಲಿಕಾರ್ಜುನ. ಮಿಕ್ಕಿನ ಲೋಕದವರೆನಗೆ ಸಂಬಂಧವಿಲ್ಲಯ್ಯ, ಬೇರೆ ಯಾರು ನನಗೆ ಸಂಬಂಧ ಇಲ್ಲ. ಐ ಹ್ಯಾವ್ ನೋ ಅದರ್ ಹಸ್ಬೆಂಡ್ಸ್ ಅಪಾರ್ಟ್ ಫ್ರಮ್ ಮೈ ಚೆನ್ನಮಲ್ಲಿಕಾರ್ಜುನ. ಹೀಗೆ ಹೇಳಿ ಮುಂದೆ ಇದು ಮುಂದೆ ಮುಗಿಸ್ಬಿಡ್ತೇನೆ. ಅದ್ರ ನೆಕ್ಸ್ಟ್ ಇಲ್ಲ, ಮುಂದಿನ ಸತಿಯಿಂದಾನೆ ತಗೊಳ್ಳೋಣ. ಇದಕ್ಕೆ ಪ್ರಭುದೇವರು ಯಾವ ರೀತಿ ಏನ್ ಹೇಳ್ತಾರೆ, ಆ ನಂತರದಲ್ಲಿ ಅಕ್ಕ ಮಹಾದೇವಿಯವರು ಹೇಳುವಂತದ್ದು, ಅಕ್ಕ ಮಹಾದೇವಿಯವರ ಸಂಪಾದನೆ ಮುಂದಿನದಕ್ಕೆ ಮುಗಿಸೋ ಹಾಗಾಗುತ್ತೆ. ಓಕೆ, ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವ್ರೆ. ಸೊ ಯಾರಿಗೂ ಏನು ಕ್ವಶನ್ ಅಂತಂದ್ರೆ ಕೇಳ್ಬೋದು. ಅಕ್ಕ ದೇವ್ರ ಸಂಪಾದನೆ ಮೇಲೆ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದ್ರೆ ಪ್ರವೀಣ್ ಅವ್ರಿಗೆ ಕೇಳ್ಬೋದು. ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಇದ್ದೀರಾ? ಬಹಳ ಚೆನ್ನಾಗಿತ್ತು. ಅಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಇವ್ರೆ. ಯಾರು ಮಾತಾಡ್ತಾ ಇದ್ದೀರಾ? ಓಕೆ, ಧನಂಜಯ ಅವ್ರು ಮಾತಾಡಿದ್ರ? ನಿಮ್ ಸ್ಕ್ರೀನ್ ಮೇಲೆ ರಿಕ್ವೆಸ್ಟ್ ಅಂತ ಬಂದಿರುತ್ತೆ ನೋಡಿ, ಅನ್ಮ್ಯೂಟ್ ಅಂತ, ಅದನ್ನ ಪ್ರೆಸ್ ಮಾಡಿ ಬಟನ್ ಅನ್ನ. ಓಕೆ, ಇವಾಗ ಮಾತಾಡಿ. ಅನ್ಮ್ಯೂಟ್ ಆಗಿದೆ. ಇಲ್ಲಿ ನಿಮಗೆ ಈ ಎರಡನೇ ಲಾಸ್ಟ್ ಓದಿದ್ರಲ್ಲ, ಅದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ರಿ. ಗುರುವೇ ತೆತ್ತಿಗನಾದ, ಲಿಂಗವೇ ಮಧುಮಣಿಗನಾದ, ನಾನೇ ಮಧುಬಳಿಗೆಯಾದೆನು. ಅದನ್ನ ಅಲ್ಲಿ ಒಂದು ತತ್ವ ಇದೆ. ಆ ತತ್ವವನ್ನ ಅಕ್ಕ ಮಹಾದೇವಿ ಪೂರ್ಣವಾಗಿ ಮೊದಲೇನೆ ಅರ್ಥ ಮಾಡ್ಕೊಂಡಿದ್ಲು ಅನ್ನೋ ಭಾವವನ್ನ ಇಲ್ಲಿ ವ್ಯಕ್ತಪಡಿಸಿರಿ. ಇಲ್ಲದ್ರೆ ಆ ಉತ್ತರ ಇದು ಹೇಗೆ ಹಿಂಗೆ ಹೇಳ್ತಾರೆ ಅನ್ನೋ ಭಾವನೆ ಕೇಳೋವರ ಮೇಲೆ ಬರುತ್ತೆ. ಈಗಿನ ಪ್ರೆಸೆಂಟ್ ವಾತಾವರಣದಲ್ಲಿ ಇರತಕ್ಕಂತ ಜನರು ಅಷ್ಟು ಆಳವಾದ ಆಲೋಚನೆ ಮಾಡಕ್ ಆಗೋದಿಲ್ಲ. ಅದ್ರಿಂದ ಅದನ್ನ ಬಿಡಿಸಿ ಹೇಳ್ರಿ. ಅಲ್ಲಿ ಲಿಂಗ ಅಂದ್ರೆ ಏನು,
ಮತ್ತು ವಧು ಫಿಸಿಕಲ್ ಎಕ್ಸಿಸ್ಟೆನ್ಸು, ಲಿಂಗ ಈಸ್ ನಾಟ್ ಇನ್ ಫಿಸಿಕಲ್ ಎಕ್ಸಿಸ್ಟೆನ್ಸ್, ಬಟ್ ಗುರು ಅದೆಲ್ಲ ಅವನು ಅದನ್ನ ಮುಂದಿನ ಅದ್ರ ಮೂಲಕ ಅದನ್ನ ಮುಂದಿನದಲ್ಲಿ ಸೇರಿಸ್ದ. ಹಾ ಇವಾಗ ಸುತ್ತ ಇದ್ದವರೆಲ್ಲರೂ ಸಾಕ್ಷಿಗಳಾದ್ರು, ಈ ಸಾಕ್ಷಿಯಲ್ಲಿ ಲಿಂಗ ಮತ್ತು ವಧುವಿನ ಸಂಬಂಧ ಏನು, ಅದು ಇರೋ ಶರಣರಿಗೆಲ್ಲ ಹೇಗೆ ಅಪ್ಲೈ ಆಗುತ್ತೆ, ಈ ತತ್ವವನ್ನ ಇಲ್ಲಿ ಹೇಳ್ರಿ. ಹಾ. ಇಲ್ಲ, ಅದನ್ನ ಮುಂದಿನ ಸತಿ, ಯಾಕೆಂತಂದ್ರೆ ಅದಕ್ಕೆ ಅಲ್ಲಮ ಪ್ರಭುಗಳೇ ಕೇಳುವಂತಹ ಪ್ರಶ್ನೆ ಇದೆ, ಅದು ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನ ವಿವರಿಸುವುದು ಸೂಕ್ತ. ಈಗಲೇ ಎಲ್ಲ ಹೇಳ್ಕೊತಾ ಕೂತ್ಕೊಂಡ್ರೆ ಅವಾಗ ತುಂಬಾ ಎಕ್ಸ್ಟ್ರಾ ಆಗೋಗುತ್ತೆ. ಮುಂದಿದಕ್ಕೆ ಅದೇ ಪ್ರಶ್ನೆನ ನೀವಿವಾಗ ಕೇಳಿದ್ರಲ್ಲ, ಅದೇ ಪ್ರಶ್ನೆನೆ ಅಲ್ಲಮ ಪ್ರಭುಗಳು ಇಡ್ತಾರೆ. ಆಗ ಅದಕ್ಕೆ ಹೊಂದ್ಕೊಂಡು ಬರುತ್ತೆ ಉತ್ತರ. ಸೊ ಆಗ ಅದನ್ನ ಕವರ್ ಮಾಡ್ತೇನೆ. ಆದ್ರೆ ನೀವು ಇಲ್ಲಿ ಅಕ್ಕ ಮಹಾದೇವಿನ ಉತ್ತರವನ್ನ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಆ ಮಾತು ಹೇಳ್ಬೇಕಾಗುತ್ತೆ. ಇಲ್ದೆ ಅದನ್ನ ಮತ್ತೆ ಹೇಳ್ತೇನೆ ಹೇಳ್ತೇನೆ ಮುಂದಿನದೇ ಇದನ್ನ ಕಂಟಿನ್ಯೂಯೇಷನ್ ಆಗ್ತಾ ಇರೋದ್ರಿಂದ ಅಲ್ಲ, ಇದು ಮುಂದೆ ಇದೇ ಉತ್ತರ ಕಂಟಿನ್ಯೂ ಆಗಿ ಅಕ್ಕ ಮಹಾದೇವಿ ಇನ್ನ ಬರುತ್ತೆ. ಯಾಕೆಂದ್ರೆ ನೀವು ಈಗ ಏನ್ ಪ್ರಶ್ನೆ ಕೇಳಿದ್ರೋ ಅದೇ ಪ್ರಶ್ನೆ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಗೆ ಮಾಡುವಂಥದ್ದು. ಆಗ ಅಲ್ಲಿ ಯಾವ ರೀತಿ ಇದೆಲ್ಲದರ ವಿವೇಚನೆ ಅವ್ರು ಬಿಡಿಸ್ತಾ ಹೋಗ್ತಾರೆ, ಯಾವ ರೀತಿ ಅದನ್ನಕ್ಕೆ ಅರ್ಥ ಕೊಡ್ತಾರೆ, ಆ ಸಂದರ್ಭದಲ್ಲಿ ಹೇಳುವಾಗ ಹೆಚ್ಚು ಸೂಕ್ತವಾಗಿರುತ್ತೆ. ಸೊ ಆಗ ಖಂಡಿತ ಕವರ್ ಮಾಡ್ತೇನೆ ಇದನ್ನ. ಕವರ್ ಮಾಡಿರೋದ, ಯಾಕಂದ್ರೆ ವಚನ ಮತ್ತೆ ಪುನಃ ಅಲ್ಲಿ ರಿಪೀಟ್ ಮಾಡ್ಬೇಕು. ಮಾಡೋಣಂತೆ. ಅದು ನಿಮ್ಮ ಇದಕ್ಕೆ ರೆಫರೆನ್ಸ್ ಇಂಪಾರ್ಟೆನ್ಸ್ ಬರುತ್ತೆ. ಯಾಕಂದ್ರೆ ನೀವು ಪ್ರಜ್ವಲರಾಗ್ಬೇಕು. ನನ್ನ ಪ್ರಜ್ವಲತೆ ಪ್ರಶ್ನೆ ಇಲ್ಲ, ಆಗ್ಬೇಕಲ್ಲಿ. ಅಕ್ಕ ಮಹಾದೇವಿ ಅವರ ಏನು ಆಗ್ಬೇಕು ಹೇಳೋದ್ರಲ್ಲಿ ಅಂತ ನಮ್ಮದು ಉದ್ದೇಶ. ಖಂಡಿತ. ಸೊ ಇವತ್ತು ಮೊದ್ಲಿಗೆ ನೀವು ಸಿದ್ದರಾಮಯ್ಯ ಅವ್ರದ್ದು ಹೇಳಿದ್ರಲ್ಲ, ಸೊ ಅದು ಅಂದ್ರೆ ಸನ್ನಿವೇಶ ಅದು ಕಂಪ್ಲೀಟ್ ಆಗಿ ಇದು ಮಾಡ್ಲಿಲ್ವೇನೋ ಅಲ್ಲ, ಅಂದ್ರೆ ಅವ್ರಿಗೆ ಲಿಂಗ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಲಿಂಗ ಕಟ್ಕೊಂಡಿರ್ಲಿಲ್ಲ ಅಂತ ಹೇಳಿ ಮೋಸ್ಟ್ಲಿ ಕಾಂಟ್ರವರ್ಷಿಯಲ್ ತರ ಏನೋ ಇತ್ತು ಅಂತ. ಹೌದು. ಇದು ಯಾಕೆ ಅಂತಂದ್ರೆ ನಾನು ನೋಡುವುದು, ಯಾಕೆಂದ್ರೆ ಐ ಆಮ್ ಗೋಯಿಂಗ್ ಟು ಅನಲೈಸ್ ಇಟ್ ಅಗೇನ್ ಫ್ರಮ್ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಲ್ಸೋ. ಫ್ರಮ್ ಅ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಮತ್ತೆ ಆಧ್ಯಾತ್ಮಿಕ ರೀತಿಯಲ್ಲೂ ಕೂಡ ನೋಡುವಾಗ ಯಾವ ರೀತಿ ಅದನ್ನ ಅರ್ಥೈಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಹಾಗಿತ್ತು ಅಂತಂದ್ರೆ, ಅಂಡ್ ಇನ್ಫ್ಯಾಕ್ಟ್ ಅದಕ್ಕೂ ಕೂಡ ಆ ಸಂದರ್ಭ ಯಾವ ರೀತಿ ಕೆಂಚವೀರನ್ ಒಡೆಯರ ಅಥವಾ ಇವರು ಸಿದ್ಧವೀರನ್ ಒಡೆಯರ ಕೆಂಚವೀರನ್ ಒಡೆಯರು ಅಂತಿರ್ತೀನಿ, ಸಿದ್ಧವೀರನ್ ಒಡೆಯರ ಸಂಪಾದನೆ ಮತ್ತೆ ಹಲಗೆಯಾರಿಯರ ಸಂಪಾದನೆಗಳಲ್ಲಿ ಯಾವ ರೀತಿ ಬಂದಿದೆ ಅದನ್ನೇ ಹೇಳೋ ಹಾಗಿತ್ತು ಅಂತ. ಶೂನ್ಯ ಸಂಪಾದನೆಯಲ್ಲಿ ಈ ಒಂದು ವಿವರಗಳಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಆ ಮುಂದಿನ ಸಂಚಿಕೆಗಳಲ್ಲಿ ವಚನಗಳ ಸಿದ್ಧರಾಮರಿಗೆ ಲಿಂಗ ದೀಕ್ಷೆ ಆಗಬೇಕಾಗಿತ್ತು ಅನ್ನುವ ಒಂದು ವಿವರವನ್ನ ಇಟ್ಟುಕೊಂಡು ಸುಮಾರಷ್ಟು ಜನ ಇದ್ರ ಬಗ್ಗೆ ಪರ ವಿರೋಧಗಳೆಲ್ಲ ಆಗಿದೆ. ಯಾಕೆಂತಂದ್ರೆ ಅದು ಆಗಿರ್ಲಿಲ್ಲ ಅಂತ ಇಟ್ಕೊಂಡು, ಇಲ್ಲ ಆಗಿತ್ತು ಅಂತಾನು ಕೂಡ ಮಾಡಿಕೊಂಡು ಬೇರೆ ಬೇರೆ ರೀತಿ ನೋಡಿದ. ನಿಜವಾಗಿಯೂ ಆಗಿದ್ದೇನು nobody knows. ಕರೆಕ್ಟ್. ಪಾಯಿಂಟ್ ಇಸ್, ಶೂನ್ಯ ಸಂಪಾದನೆಯನ್ನ ಮಾಡುವಾಗ ಮೊದಲ 2 ಸಂಪಾದನೆಗಳಲ್ಲಿ ಇದರ ಪ್ರಸ್ತಾಪ ಬರೋದಿಲ್ಲ. ಅಂದರೆ ಯಾವ ರೀತಿ ಬಂದಿದೆ, ಅಲ್ಲಮ ಪ್ರಭುಗಳು ಆಗಲೇ ಅವನನ್ನ ನೋಡಿ, ಸಿದ್ದರಾಮರನ್ನ ನೋಡಿ ಉಪದೇಶವನ್ನ ಮಾಡಿ, ಅವರಲ್ಲಿ ಇದ್ದಂತಹ ಆ ಕರ್ಮದ ಬಂಧ ಏನಿತ್ತು, ಕರ್ಮವನ್ನ ಮಾಡಿಕೊಂಡಿರಬೇಕಾಗಿರುವಂಥದ್ದು, ಆ ಕರ್ಮವನ್ನು ಕೂಡ ಯಾವ ರೀತಿ ಆ ಅಟ್ಯಾಚ್ಮೆಂಟ್ ಇಲ್ಲದಿರ ಮಾಡಿಕೊಂಡು ಮಾಡುವಂಥದ್ದು, ಅದನ್ನ ತೋರಿಸಿಕೊಟ್ಟು ಇನ್ನ ಹೇಗೆ ಇದನ್ನ ಮುಂದೆ ನಡೆಸ್ಕೊಂಡು ಹೋಗಬಹುದು ಅಂತ ಅನ್ನೋದು.
ಆ ರೀತಿ ತಗೊಂಡು ಹೋಗುವಾಗ ಅವರು ಕಲ್ಯಾಣಕ್ಕೆ ಬಂದಾಗ ಮುಂದಿನದರಲ್ಲಿ ಏನಾಗುತ್ತೆ, ಅವರನ್ನ ಇಷ್ಟಲಿಂಗವನ್ನ ದೀಕ್ಷೆ ಇಲ್ಲದಿರ ಅವ್ರಿಗೆ ದೀಕ್ಷೆ ಫಸ್ಟ್ ಮಾಡಿಸ್ಬೇಕು ಅಂತ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ, ಅಂಗಲಿಂಗ ಸಂಬಂಧವಿಲ್ಲದವರ ಸಂಘ ಭಂಗವೆಂದು ಅಲ್ಲಮರಿಗೆ ಹೇಳ್ತಾರೆ. ಅಂಗಲಿಂಗ ಸಂಬಂಧವಿಲ್ಲದವರ ಸಂಘ ಭಂಗವೆಂದು ಅಂತಂದ್ಬಿಟ್ಟು ಇಲ್ಲಿ ಆಕಾಶವನ್ನ ಅಡರುವಂಗೆ ಇದೇ ವಚನ ಬರುತ್ತಲ್ಲ, ಇವತ್ ನೋಡಿದ್ವಿ ಅದನ್ನ. ಇಲ್ಲಿ ಯಾವ ರೀತಿ ತಗೊಂಡಿದೆ, ಆ ಪ್ರಸ್ತಾವ ಬರೋದೇನೆ ಎಲ್ಲ ಒಳಗಡೆ ಬಂದು ಮಹಾನುಭವ ಗೋಷ್ಠಿಯಾಗಿ ಪಾದಪೂಜೆ ಎಲ್ಲ ಆಗಿ ಅಲ್ಲಿ ದಿಸ್ ಕ್ವೆಶ್ಚನ್ ಅರೈಸಸ್. ಅದರಲ್ಲಿ ದ ಕ್ವೆಶ್ಚನ್ ಕಮ್ಸ್ ಮಚ್ ಬಿಫೋರ್ ಇಟ್ ಸೆಲ್ಫ್. So my question is, when I consider ಭಕ್ತಿಯಲ್ಲಿ ಇದೇ ರೀತಿ ಅನ್ನೋದನ್ನ ನಾವು ನೋಡಿಕೊಳ್ಳಿಕ್ಕಾಗತ್ಯಾ, ಹೀಗಿದ್ದರೇನೆ ಅಂತ ಅನ್ನುವುದು ಪ್ರಶ್ನೆ ಬಂತು ಅಂತಂದರೆ, is that the only way? It is one of the ways, absolutely understood. ಇಚ್ಛೆ ಆಗೋದು ಒಂದು ಮಾರ್ಗ, ಖಂಡಿತ. ಅದೊಂದೇ ಮಾರ್ಗ ಅಂತ ಆಯ್ತಾ? ಅಲ್ಲಿ ಕರ್ಮ ಸಂಬಂಧವಾಯಿತು. ಕರ್ಮ ಸಂಬಂಧವಾದಾಗ it is going to become more about establishing the norms of the ಸಿದ್ಧಾಂತ. ಮೊದಲನೆಯ ಸಂಪಾದನೆಗಳಲ್ಲಿ ಸಿದ್ಧಾಂತವನ್ನ ತಾತ್ವಿಕ ಮಟ್ಟದಲ್ಲಿ ತಗೊಂಡು ಹೋಗಿದ್ದಾರೆಯೇ ಹೊರತು ನಂತರದಲ್ಲಿ ಅದಕ್ಕೆ ಒಂದು ಆಚರಣೆ, ಒಂದು ಕರ್ಮದ ಚೌಕಟ್ಟನ್ನು ಕೂಡ, ಯಾಕೆಂದ್ರೆ ಅಷ್ಟೊತ್ತಿಗೆ ಅದು ಕೂಡ ಪ್ರಾಶಸ್ತ್ಯಕ್ಕೆ ಬರ್ಲಿಕ್ಕೆ ಶುರುವಾಗಿತ್ತು. ನೀವು ಕುಂಬಳಾಪುರ ನಿಮ್ಗೆ ಆನೇಕಲ್ ಹತ್ರ ಬರುತ್ತೆ ಬೆಂಗಳೂರಲ್ಲಿ. ಇನ್ಫ್ಯಾಕ್ಟ್ ದರ್ಸ್ ಅ ವೆರಿ ಬ್ಯೂಟಿಫುಲ್, ತುಂಬಾ ಹಳೆ ಕಾಲದ ಒಂದು ದೇವಸ್ಥಾನ ಕೂಡ ಇದೆ. ಅದಕ್ಕೆ ಶಾಸನಗಳು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಆನೇಕಲ್ ಹತ್ರ ಕುಂಬಳಾಪುರಕ್ಕೆ ಹೋದ್ರೆ. ಇವಾಗ ಐ ಥಿಂಕ್ ದಟ್ ಪೋರ್ಷನ್ ಹ್ಯಾಸ್ ಗಾನ್ ಆಫ್ ಇನ್ ಟು ತಮಿಳ್ನಾಡು, ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಟ್ ವಾಸ್ ಪಾರ್ಟ್ ಆಫ್ ಕರ್ನಾಟಕ. ಆ ಸೈಡ್ ಅಲ್ಲೆಲ್ಲ ಇಟ್ ಹ್ಯಾಡ್ ಸ್ಟಾರ್ಟೆಡ್ ಡೆವಲಪಿಂಗ್ ಇನ್ ಟು ಅ ಪ್ರಾಪರ್ ಸೆಟ್ ಆಫ್ ಇಟ್ಸ್ ಓನ್ ಐಡೆಂಟಿಟಿ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮರ ಪಾತ್ರ ತುಂಬಾ ಮಹತ್ವದ್ದಾಗಿ ಹೋಯಿತು. ಅದನ್ನ ಬೇರೆ ಯಾವ ಎಲ್ಲ ರೀತಿಗಳಲ್ಲೂ ಅರ್ಥೈಸ್ಕೊಂಡು ಆ ಒಂದು ರೀತಿನಲ್ಲಿನೇ ಮಾಡ್ಬೇಕು ಅಂತಂದ್ರೆ ಮಾಡಬಹುದು. ನನಗೆ ನನ್ನ ಮಟ್ಟಿಗೆ ಐ ಫೀಲ್ ಅದೊಂಥರ ದ್ರಾವಿಡ ಪ್ರಾಣಾಯಾಮ ಮಾಡ್ದಂಗ ಆಗುತ್ತೆ ನನ್ನ ಮಟ್ಟಿಗೆ. ಹಿಂಗೆಂದು ಚನ್ನಬಸವರಾಜ ದೇವರು ಪ್ರಭುದೇವರ ಉತ್ತರಮಂ ಖಂಡಿಸಿ ಆಕಾಶವನ್ನ ಅಡರುವಂಗೆ ಅಂತ ಹೇಳಿತ್ತಲ್ಲ, ಅದಕ್ಕೆ ಆ ಉತ್ತರಮಂ ಖಂಡಿಸಿ ನುಡಿದು ಅಸಂಖ್ಯಾತ ಮಹಾಗಣಗಳ ಮುಖಂ ನೋಡಲು ಆ ಸಮಯದಲ್ಲಿ ಬಸವಣ್ಣನು, ಮೂಳಿಗೆಯ ಮಾರಿ ತಂದೆಗಳು, ಮೆರೆಮಿಂಡ ದೇವರು, ಉರಿಲಿಂಗ ಪೆದ್ದಿಗಳು, ಪ್ರಸಾದ ಭೋಗಣ್ಣಗಳು, ಇವರು ಮುಖ್ಯವಾದ 770 ಅಮರ ಗಣಗಳೆಲ್ಲರೂ ಕೆರಳಿ ಕನಲಿ ನುಡಿದ ಪ್ರಸ್ತಾವದ ವಚನ. ಕಾವ್ಯ ರಸಾಸ್ವಾದ ಆಗಬೇಕು. ರಸಾಸ್ವಾದ ಅಂತ ಮಾಡಿಕೊಳ್ಳುವಲ್ಲಿ ಯು ಹ್ಯಾವ್ ಟು ಕೈಂಡ್ ಆಫ್ ಲೈಕ್ ಬಿಲ್ಡ್ ದಟ್ ಥಿಂಗ್, ವಿಚ್ ಇಸ್ ಫೈನ್. ಕಾವ್ಯದ ದೃಷ್ಟಿಯಲ್ಲಿ ನೋಡುವಾಗ ಆ ರೀತಿ ತಗೊಂಡು ಹೋಗಿದ್ದಾರೆ. ತತ್ವದ ದೃಷ್ಟಿಯಲ್ಲಿ ಹಾಗಾಗಿ ದಟ್ ಇಸ್ ವೈ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಗ ಗೆಟಿಂಗ್ ಇನ್ ಟು ದೋಸ್ ಆಸ್ಪೆಕ್ಟ್ಸ್ ಆಫ್ ಸೆಕ್ಸ್ ಅಂಡ್ ಎವ್ರಿಥಿಂಗ್. ಐ ಡೋಂಟ್ ವಾಂಟ್ ಟು ಡೂ ದಟ್. ಅಂದ್ರೆ ಮುಂದೆ ಲಿಂಗ ದೀಕ್ಷೆ ಮಾಡಿದ್ರು ಅಂತ ಪ್ರಸ್ತಾಪ ಆಗಿದೆನಾ ಅಥವಾ ಹೇಗೆ? ಅದನ್ನ ವಚನಗಳ ಮುಖಾಂತರ ಅದನ್ನ ಯಾವ ರೀತಿನೂ ಅರ್ಥೈಸ್ಕೊಳ್ಬಹುದಲ್ಲ. ವಚನಗಳನ್ನ ಕೊಟ್ಟಾಗ ಅದಕ್ಕೆ ಅದನ್ನ ಆಗಿದೆ, ಅದನ್ನ ಮಾಡಿಕೊಂಡಿದ್ದಿರಬಹುದು. ಅದನ್ನ ಯಾವ ಸಂದರ್ಭದಲ್ಲಿ ಹೇಗಾಯ್ತು, ಅಲ್ಲಿ ಮಹಾನುಭಾವ ಗೋಷ್ಠಿಯಾಗುವಾಗ ಇವರು ಶಿವಗಣ ಪ್ರಸಾದಿ ಮಹದೇವಯ್ಯನವರು ಯಾವ ರೀತಿ ತಗೊಂಡು ಹೋಗಿದಾರೋ ಅಲ್ಲಿಯೇ ಒಂದಷ್ಟು ವಿಚಾರ ವಿನಿಮಯಗಳಾಗಿ
ಮಹಾನುಭಾವ ಗೋಷ್ಠಿಗಳಾಗಿ ಅಲ್ಲಿ ಅವರಿಗೆ ಮನವರಿಕೆಯಾಗಿ ಹಾ ಸರಿ ನನಗೂ ಮಾಡಿ ಅಂತ ಕೇಳಿರಬಹುದಾಗಿತ್ತು. ಕರೆಕ್ಟ್. ಆ ರೀತಿ ಕೂಡ ನಿರೂಪಣೆ ತಗೊಂಡು ಹೋಗ್ಬೋದಾಗಿತ್ತು. ಕಾವ್ಯದ ದೃಷ್ಟಿಯಿಂದ ನೋಡುವಾಗ ನಿರೂಪಣಾ ಶೈಲಿಯಲ್ಲಿ ಕೆಲವರಿಗೆ ಅದು ಹಿಡಿಸುತ್ತೆ, ದಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳ್ಬೇಕಷ್ಟೇನೆ. ನನ್ನದೇ ಈ ರೀತಿ ತಗೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಕೆಲವರಿಗೆ ಇದೇನ್ ಸರ್ ಒಳ್ಳೆ ಸಪ್ಪೆ ಸಾರು, ಏನು ಉಪ್ಪು ಇಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಏನ್ ಮಾಡಿ ಹಾಕಿದೀರಾ ಅಂತ ಅಂತಾರೆ. ಅದ್ರಲ್ಲಿ ಒಂದ್ ಸ್ವಲ್ಪ ಸ್ಪೈಸ್ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ, ರುಚಿ ಹತ್ತತ್ತೆ ಅಂತ ಕೆಲವರಿಗೆ. ಯದ್ಭಾವಂ ತದ್ಭವತಿ, ಅವರವರ ಭಾವಕ್ಕೆ ಅವರವರ ಗುಣಕ್ಕೆ ಅನ್ಕೊಂಡು ತಗೊಂಡು ಹೋಗುತ್ತೆ. ಥ್ಯಾಂಕ್ಸ್ ಸರ್ ಫಾರ್ ಕ್ಲಾರಿಫೈಯಿಂಗ್ ದಟ್. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರವೀಣ್ ಅವರೇ. ಸೊ ಎಲ್ರಿಗೂ ಏನು ಕ್ವಶನ್ಸ್ ಇಲ್ಲ ಅಂತ ಅನ್ಕೋತೇನೆ. ಮತ್ತೆ ಮುಂದಿನ ವಾರ ನಾವು ಮತ್ತೆ ಅಕ್ಕ ಮಹಾದೇವಿ ಸಂಪಾದನೆಯನ್ನು ಮುಂದುವರೆಸೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.